ಅದಕ್ಕೆ ಅವ್ನು ಭಯ ಬೆಳಗ್ಗೆ ಹೊತ್ತಿದ್ದೊಳಕ್ಕೆ. ಗೊತ್ತಾಯ್ತು ಆರ್ಲಿಕ್ಸ್ ಹೆಂಗ್ ಮಾಡ್ತಾರೆ ಅಂತ. ಮದುವೆ ಮನೆಗಳಲ್ಲಿ ಈ ರೆಸಿಪಿನ ನಾನು ಯಾರಿಗಾರ ಭಟ್ರಿಗೆ ಹೇಳ್ಕೊಡ್ಬೇಕು. ತಿನ್ಬಿಟ್ಟು ಶಿವ ಕಳ್ದೋಗ್ಬಿಡ್ಬೇಕು. ಇವತ್ತು ಹುಡುಕಿದ್ರೆ ಸಿಕ್ಬಾರ್ದು. ಬಟಾಣಿ ಜೊತೆಗೆ ಹಾಕೊಂಡು ಮುಚ್ಚಿಕ್ಬೇಕು, ಇಲ್ಲಾಂದ್ರೆ ಶಿವ ತಿಂದಾಕ್ಬಿಡ್ತಿದ್ದೆ ಕರ್ಮ ಅಂತ. ತುಪ್ಪ ಮರ ಡಾಲ್ಡಾ ಹಾಕಿ ಮಿಕ್ಸ್ ಮಾಡಿದೆ. ಮತ್ತೆ ಚೊರ್ಪಿ ಎಲ್ಲ ಹಾಕ್ತಾರಂತಪ್ಪಿ. ಆಯ್ತು ಬಿಡಪ್ಪ, ಕೊಡ್ಬಾ ಅವರ್ಡ ಇಲ್ಲಾಂದ್ರೆ ನೀರ್ ಹಾಕಿದ ತಕ್ಷಣ ಮಲ್ಕೊಬಿಡ್ತೈತೆ. ಇವನೇನು ಅಳ್ತಾವನೆ ಏನ್ಲ ನೋಡಿ, ಮಿನಿ ಸ್ವಿಮ್ಮಿಂಗ್ ಪೂಲೇ ಆಗ್ಬಿಟ್ಟೈತೆ. ಈ ತರ ಬಿಲ್ಡಪ್ ಕೊಟ್ಟಿ ಹತ್ತಿಸ್ತೀಯ ಡೈಲಿ ತಾನೆ ಪೇ. ಕೋಪ ಬತ್ತಿದ್ ಮಲ್ಕೊಬಿಡ್ತೀನಿ ಅಷ್ಟೇ. ಬೆಡ್ಶೀಟ್ ಹೊತ್ಕೊಂಡು ಒಂದ್ ವಾರ. ಕ್ರ್ಯಾಕ್ ಅಂದ್ರೆ ಯಾರ ಹೇಳಪ್ಪೆ? ಓಡೋದು, ಜಿಗಿಯೋದು, ಸೆಡ್ ತಿರ್ಸ್ಕೊಳ್ಳೋದಂದ್ರೆ ಜಗಳ ಮಾಡೋದು, ಹೊಡೆದಾಡೋದು, ಚಾಕ್ ಎತ್ಕೊಂಡು ಚುಚ್ಚೋದು ಅದೆಲ್ಲ ನಮ್ದೆಲ್ಲ ಹಬ್ಬ. ಅಲ್ಲಿ ಮಾರಿ ಹಬ್ಬ ಆಗಿರ್ತೈತೆ ನಮ್ಗಲ್ಲಿ. ಆಷಾಢ ಅಪ್ಪಿ ನಮ್ ತವ್ರ ಮನೆಗ್ ಕಳ್ಸು, ಗಂಡೆ ಇಟ್ಟು ಮೊನ್ನೆ ಮನೇಲಿ ಇರ್ಬಾರ್ದು. ಪಿಡೆ ತೊಳಗ್ತಾವ ಅಂತ ಅನ್ಕೊಳಕೇನೋ. ಇವಳು ಗಂಡ ಕಳಿಸ್ತ್ರಿ, ಇವಳು ಬರಲ್ಲ. ಇವಳಿಗೆ ಎಷ್ಟು ಜಂಬ ಗೊತ್ತಾ. ನಮ್ ಜಾಮೂನು ಫ್ರಿಜ್ ಅಲ್ಲಿ ಸೇಫ್ ಆಗಿದೆ. ಅದ್ರ ಮೇಲೆ ದಾಳಿ ಮಾಡಕ್ಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ. ನಮ್ ಗಿಡಗಳೆಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿ ಆದಂಗೆ. ಯಾರಾದ್ರೂ ಹೊಸ್ತಾಗ್ ಬಂದ್ರೆ ಅವ್ರ ಹತ್ರ ನಾನು ಮಾತಾಡೋದೇ ಇಲ್ಲ. ಇನ್ಮೇಲೆ ನನ್ ತಲೆ ಸುತ್ತನ ಪದನೇ ಬಳಸಲ್ಲ. ಇವತ್ತು ಸೋ ಮಚ್ ರೆಸಿಪೀಸ್ ಐ ಮೇಕಿಂಗ್ ಫ್ರೆಂಡ್ಸ್, ಸಾರಿ ಐ ಕುಕಿಂಗು. ಅವನು ಮಳೆಯಲ್ಲಿ ನೆಂದಿರೋದ್ನೆಲ್ಲ ಬಂದು ತೋರಿಸ್ತಾವನಪ್ಪಿ. ಇದ್ರೊಳಗಿರೋ ಆರ್ಗನ್ಸ್ ಎಲ್ಲ ಕಾಣಿಸ್ತಿತ್ತು. ಇದು ಬಲ್ಪ್ ಅಪ್ಪಿ, ಅಪ್ಪಿ ಡೇಂಜರ್ ಬಲ್ಪ್ ಅಪ್ಪಿ ಇದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ. ಒಂದ್ 4 ದಿನದಿಂದ ಸಂಜೆ ಮೇಲೆ ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತು ಬೆಳಗ್ಗೆ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಂಗ ಅನಿಸ್ತಿದಪ್ಪಿ? ಸೂಪರ್. ಏನ್ ಬೇಕು ಬೆಳಗ್ಗೆ ಬೆಳಗ್ಗೆ? ಗಂಜಿ ಮಾಡೋಣ? ಮುದ್ದೆ ಬೇಕಾ? ನಾನು ಬಿಸಿ ಬೇಳೆ ಬಾತ್ ಮಾಡೋಣ ಅಂತಿದ್ನಲ್ಲಪ್ಪಿ. ಆಹಾ, ನಂಗೆ ಗೊತ್ತು ಶಿವಾಗ ಬಾತ ಇಷ್ಟ. ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ಈಗ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಎಷ್ಟ ಆಯ್ತು ಅಂದ್ರೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಲೈಕ್ ಮಾಡೋದು ಮರಿತೀರಾ ಪ್ಲೀಸ್, ಲೈಕ್ ಮಾಡಿ. ನಾನು ರಾಗಿ ಗಂಜಿ ಮಾಡ್ತಾ ಇದ್ನಲ್ಲ ಫ್ರೆಂಡ್ಸ್, 4 ದಿನ ಸ್ಟಾಪ್ ಮಾಡ್ಬಿಟ್ಟಿದೆ. ಅಂದ್ರೆ ಬೆಳಗ್ಗೆ ಹೊತ್ತು ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ. ಆಮೇಲೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ರಾಗಿ ಹಿಟ್ಟನ್ನ ಹುರ್ದ್ಬಿಟ್ಟು ಗಂಜಿ ಮಾಡಿದ್ರೆ ಸೂಪರ್ ಆಗಿರ್ತೈತೆ ಅಂತ. ಆತರ ಮಾಡೋಣ ಅಂತಿದ್ದೀನಿ. ಇವತ್ತು ಹೆಂಗ್ ಬರುತ್ತೋ ಏನೋ, ಮೊಸರು ಇಲ್ಲ ಆದ್ರೂ ಹಂಗೆ ಮಾಡ್ತೀನಿ. ಹುರ್ದ್ಬಿಟ್ಟು ನೀರ್ ಹಾಕ್ಬಿಟ್ಟು ಮಾಡ್ತಾರಲ್ಲ ಹಂಗೆ ಮಾಡ್ತೀನಿ. ನೋಡುವ ಹೆಂಗ್ ಬರ್ತೈತೆ ಅಂತ. ಬೈಚಾನ್ಸ್ ನನ್ಗೆ ಇಷ್ಟ ಆಯ್ತು, ಟೇಸ್ಟ್ ಚೆನ್ನಾಗಿ ಬಂದೈತೆ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ತೀನಿ. ಇಲ್ಲಾಂದ್ರೆ ನನ್ನ ಸ್ಟೈಲ್ ಫಾಲೋ ಮಾಡ್ತೀನಿ ಆತರ ಫ್ರೆಂಡ್ಸ್. ರಾತ್ರಿ ತರಕಾರಿ ಪಲ್ಯ ಸೂಪರ್ ಆಗಿತ್ತು ಫ್ರೆಂಡ್ಸ್. ಇನ್ ಸ್ವಲ್ಪ ಐತೆ, ಅದನ್ನ ಬಿಸಿ ಮಾಡಿ ಆಮೇಲೆ ತಿಂತೀನಿ. ಇವತ್ತು ನಮ್ಮ ಮನೆ ಸ್ಪೆಷಲ್ ಏನೇ ಬಾತ್, ಬಿಸಿಬೇಳೆ ಬಾತ್. ಹುಷಾರಿದೆ ತಗ. ಬೆಳಗ್ಗೆ ಎದ್ದೊಳಕ್ಕೆ ಯಾಕೆ ಭಯ ಅಂದ್ರೆ ನನಗೆ ಫ್ರೆಂಡ್ಸ್, ಬೆಳಗ್ಗೆದು ಕಡಿಮೆ ಇರ್ತೈತ ಕೆಲಸ. ಸ್ಟವ್ ಪಾತ್ರೆ ಎಲ್ಲ ಆಚೆ ಎತ್ತಾಕಿ ತೊಳೆಯವು, ಸ್ಟವ್ ಕ್ಲೀನ್ ಮಾಡಿ, ಮನೆ ಬಾಗಿಲು ಕ್ಲೀನ್ ಮಾಡಿ, ಧೂಳು ಕ್ಲೀನ್ ಮಾಡಿ. ಅಪ್ಪ ಅದಕ್ಕೆ ಅವ್ನು ಭಯ ಬೆಳಗ್ಗೆ ಹೊತ್ತು ಎದ್ದೊಳಕ್ಕೆ ಹುಷಾರಿಲ್ದೆ ಇದ್ದಾಗ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಅನಿಸ್ತೈತೆ. ಯಾಕಂದ್ರೆ ಹಸಿಟ್ಟು ಸಣ್ಣ ಇರ್ತೈತಲ್ಲ, ಬೇಗ ಹಸಿದೋಗ್ಬಿಡ್ಬೋದು. ಒಂದು ಲೋ ಫ್ಲೇಮಲ್ಲಿ 1 ಸ್ಪೂನ್ ಅಷ್ಟು ಹಿಟ್ಟು ಹಾಕೋಬೇಕು. ನನಗೆ ಇನ್ನು ಹೊಸದಾಗಿ ಟ್ರೈ ಮಾಡ್ತಿದ್ದೀನಿ, ನಾನೇ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ರಾಗಿ ಹಿಟ್ಟಿನ ಹುರ್ದು ಗಂಜಿ ಮಾಡ್ತಾರ, ಅದೇ ನನಗೆ ಆಶ್ಚರ್ಯ. ನೋಡುವ ಟೇಸ್ಟ್ ಹೆಂಗ್ ಬರುತ್ತೆ. ಒಂದೊಂದ್ ಕಡೆ ಒಂದೊಂಥರ ಮಾಡ್ತಾರಲ್ಲ, ಹಂಗಾದ್ರೆ ಅವ್ರ ಟೇಸ್ಟ್ ಅವ್ರು ಹೇಳ್ಕೊಡ್ತಾರೆ ನನಗೆ. ನನ್ಗೆ ಗೊತ್ತಿರೋ ಟೇಸ್ಟ್ ನಾನು ಹೇಳ್ಕೊಡ್ತೀನಿ. ಯಾವ ಹಿಟ್ಟನ್ನು ನನ್ನ ಲೈಫಲ್ಲಿ ಹುರ್ದೇ ಇಲ್ಲ, ಹುರ್ದಿ ಅಡುಗೆ ಮಾಡಲೇ ಇಲ್ಲ. ಇದೇ ಮೊದಲನೇ ಬಾರಿ. ತರಕಾರಿ ಪಲ್ಯ ತಿಂತೀಯಾ? ಇದು ಬಿಸಿ ಮಾಡ್ಕೊಡ್ತೀನಿ. ಬೆಳಗ್ಗೆ ಹೆಂಡತಿ ಗಂಜಿ ಕುಡಿಬೇಕಂದ್ರೆ ತರಕಾರಿ ಪಲ್ಯ ಬೇಕಂತೆ. ಏನೋ ಒಂದು ತಿನ್ವೇ ಇರಪ್ಪ, ಬಿಸಿ ಮಾಡ್ಕೊಡ್ತೀನಿ. 1 ನಿಮಿಷ ನಮ್ ಗಂಜಿ ರೆಡಿ ಆಗ್ತಾ ಐತೆ. ಶಿವ ತಂಗ್ಳು ಏನಿಲ್ಲ ಫ್ರೆಂಡ್ಸ್, ಏನ್ ಮಾಡ್ಕೊಟ್ರು ತಿಂತೈತೆ, ಏನಿದ್ರು ತಿಂತೈತೆ ಮನೇಲಿ. ಅದಕ್ಕೆ ನಾನು ಮೆಚ್ಕೊಳ್ಳೋದು ಶಿವನಾಗ. ಒಂಥರ ಹಾರ್ಲಿಕ್ಸ್ ಸ್ಮೆಲ್ ಬರ್ತೈತೆ. ಗೊತ್ತಾಯ್ತು ಹಾರ್ಲಿಕ್ಸ್ ಹೆಂಗ್ ಮಾಡ್ತಾರೆ ಅಂತ. ಇದೇ ರಾಗಿ ಹುರಿತಾರೆ, ಸಕ್ಕರೆ ಹಾಕ್ತಾರೆ ಅಷ್ಟೇ. ಊಟನೂ ಬರಲ್ಲ ಫ್ರೆಂಡ್ಸ್, ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್, ಗಮ್ ಅಂತೈತೆ. ಸ್ವಲ್ಪ ಪಲ್ಯ ತಗೊಳ್ಳಿ. ನಿಮ್ಮ ಮಾರ್ನಿಂಗ್ ಟಿಫನ್. ಖಾರ ಇಲ್ಲ, ಚೆನ್ನಾಗೈತೆ. ಹಾರ್ಲಿಕ್ಸ್ ಸ್ಮೆಲ್ ಬಂದಿತ್ತು ರಾಗಿ ಹಿಟ್ಟು ಹುರ್ತಿದ್ದಕ್ಕೆ. ನಾವು ಕಾಣಿಸ್ತಾ ಇಲ್ಲ. ಸೂಪರ್ ಐತಲ್ಲ ಪಲ್ಯ.
ರಾತ್ರಿ ಕಂಡಿಡ್ದಿದ್ದು ಪಲ್ಯ ಫ್ರೆಂಡ್ಸ್. ಇದು ಸೂಪರ್ ಆಗಿ ಬಂದೈತೆ. ಚಪಾತಿ ಪೂರಿ ದೋಸೆಗೆಲ್ಲ ಚೆನ್ನಾಗಿರ್ತೈತೆ. ಮತ್ತೆ ನಾವು ಅನಾರಸ ಮಾಡಿದಾಗ ಸೈಡ್ಗೆ ಮದುವೆ ಮನೆಗಳಲ್ಲಿ ಈ ರೆಸಿಪಿನೇ ನಾನು ಯಾರಿಗಾರ ಭಟ್ರಿಗೆ ಹೇಳ್ಕೊಡ್ಬೇಕು. ಸೂಪರ್ ಆಗೈತೆ. ಮದುವೆ ಮನೆಗೆಲ್ಲ ಹೆಲ್ಪ್ ಆಗ್ತೈತೆ, ಫಂಕ್ಷನ್ಗಳಿಗೆಲ್ಲ. ಗಂಜಿ ಆರಕ್ಕೆ ಒಂದ್ ಸ್ವಲ್ಪ ಟೈಮ್ ಬೇಕು. ರಾತ್ರಿ ಕಡಲೆಕಾಳು ಬಟಾಣಿ ನೆನ್ಸ್ಬಿಟ್ಟು ನಾನು ಮಸಾಲೆ ಇಟ್ಟು ಮುದ್ದೆ ಮಾಡೋಣ ಅಂತ ಅನ್ಕೊಂಡೆ ಫ್ರೆಂಡ್ಸ್. ಯಾಕೋ ಬಿಸಿಬೇಳೆ ಬತ್ ತಿನ್ಬೇಕು ಅನಿಸ್ತೈತೆ. ಯಾಕಂದ್ರೆ ಬೇಳೆ ಎಲ್ಲ ಐತಲ್ಲ ಸ್ವಲ್ಪ ಖಾಲಿ ಮಾಡೋಣ, ಹುಳವಾಗ್ಬಿಡ್ತೈತೆ ಅಂತ. ಚೆನ್ನಾಗೈತೇನಪ್ಪೇ? ಈಗ ನಾವು ಅಡುಗೆಗೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಳ್ವಾ. ನಾಟಿ ಟೊಮೊಟೊ ಐತೆ, ಹೆಂಗೋ ಒಳ್ಳೆ ಟೈಮ್ಗೆ ಬಿಸಿಬೇಳೆ ಬಾತ್ಗೆ ನಾಟಿ ಟೊಮೊಟೊ ಇದ್ರೆ ಒಂದು ಫೋನ್ ಬರ್ತೈತೆ. ಓ ಮೈ ಗಾಡ್, ಆಮೇಲೆ ಮಾತಾಡ್ತೀನಿ. ಇಲ್ಲಿಂದ ನಾನು ಅಲ್ಲಿಗೆ ಜರ್ನಿ ಮಾಡ್ಕೊಂಡು ಬರ್ಬೇಕಂದ್ರೆ ಬೇಕು 1-2 ಅವರ್. ಇದಕ್ಕೆ ಬಿಸಿಬೇಳೆ ಬತ್ಗೆ ಕ್ಯಾಪ್ಸಿಕಮ್ ಅಂದ್ರೆ ನನಗೆ ಸಖತ್ ಇಷ್ಟ ಆಗ್ತೈತೆ. ಇವತ್ತು ಅದು ಐತೆ, ಜೊತೆಗೆ ತುಪ್ಪನೂ ಐತೆ. ಭರ್ಜರಿ ಭೋಜನ ಇವತ್ತು ನಮ್ಮನೇಲಿ, ಕ್ಯಾಪ್ಸಿಕಮ್ ಭೋಜನ. ಬಿಸಿಬೇಳೆ ಬಾತ್ಗೆ ಬಟಾಣಿ ಕಡಲೆಕಾಳು ನೆನ್ಸ್ಬಿಟ್ಟು ಹಾಕ್ರಿ ಫ್ರೆಂಡ್ಸ್. ಖಾರ ಬುಂದಿ ತಿನ್ನೋ ಅವಶ್ಯಕತೆನೇ ಇರಲ್ಲ, ಸೂಪರ್ ಆಗಿರ್ತೈತೆ. ಕಡ್ಲೆ ಇಟ್ಟಿದ್ರೆ ನಾನೇ ಮನೇಲಿ ಎಷ್ಟೊತ್ತು ಅಮ್ಮಮ್ಮ ಅಂದ್ರೆ ಒಂದು 5 ನಿಮಿಷದ ಕೆಲಸ ಅಷ್ಟೇ ಖಾರ ಬುಂದಿ ಮಾಡ್ಕೊಳ್ತಿದ್ದೆ. ಕಡ್ಲೆ ಹಿಟ್ಟು ಖಾಲಿ ಆಯ್ತು, ಅದರಿಂದ ನಾನು ಕಡ್ಲೆ ಇದು ಖಾರ ಬುಂದಿ ಮಾಡ್ತಾ ಇಲ್ಲ. ಖಾರ ಬುಂದಿ ಮಾಡೋದು ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೂಪರ್ ಆಗಿ ಬರ್ತೈತೆ. ಸೋ ಸಿಂಪಲ್. ಮನೇಲಿ ಮಾಡಿದ್ರೆ ಸೂಪರ್ ಟೇಸ್ಟ್ ಇರ್ತೈತೆ ಅಲ್ಲಿಗಿಂತ, ಬೇಕರಿಗಿಂತ. ನಮ್ಮ ಕೈಲಿ ಮನೇಲಿ ಮಾಡೋಕ್ಕಾಗದಾಗ ಬೇಕರಿ ತಂದು ತಿನ್ಬೇಕು ಅಷ್ಟೇ. ಸುಮಾರು ರೆಸಿಪೀಸ್ ಗೊತ್ತು, ಬಟ್ ಅವೆಲ್ಲ ಆಯಿಲ್ ಫುಡ್ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ನಾರ್ಮಲ್ ಆಗಿ ಬಿಸಿಬೇಳೆ ಬತ್ಗೆ ಎಲ್ಲ ತರಕಾರಿನೂ ಹಾಕೋಬಹುದು. ಅಂದ್ರೆ ಕ್ಯಾರೆಟ್, ಬೀನ್ಸು, ಆಲೂಗಡ್ಡೆ, ನೌಕೋಲು, ಕ್ಯಾಪ್ಸಿಕಮ್ ಇವಿಷ್ಟು ಹಾಕೋಬಹುದು. ನಮ್ಮ ಮನೇಲಿ ಬೀನ್ಸು, ಕ್ಯಾರೆಟ್, ಕ್ಯಾಪ್ಸಿಕಮ್ ಐತೆ. ಆಲೂಗಡ್ಡೆ ಇಲ್ಲ, ನೌಕೋಲ್ ಇಲ್ಲ. ಇವೆರಡು ಸ್ಕಿಪ್ ಮಾಡಿ ಹಾಕೊಳ್ತಾ ಇದ್ದೀನಿ. ಮನೇಲಿ ಇರೋ ತರಕಾರಿ ಸೂಪರ್ ಆಗಿದೆ. ಎಲ್ಲ ಐಟಮ್ಸ್ ಮಾಡೋದಕ್ಕಿಂತ 1-2 ಐಟಮ್ಸ್ ಮಿಸ್ ಮಾಡಿ ಮಾಡಿದ್ರೇನೆ ಅದು ಟೇಸ್ಟ್ ಎಕ್ಸ್ಟ್ರಾರ್ಡಿನರಿ ಆಗಿರ್ತೈತೆ. ಅದೇ ಫ್ರೆಂಡ್ಸ್, ಈ ಬೇಳೆ ಶಿವ ಅವರಮ್ಮ ಕಟ್ ಕಳ್ಸಿದ್ರು, ಆದ್ರೆ ಇದು ಸಾಂಬಾರ್ ಚೆನ್ನಾಗಿ ಆಗ್ತಿಲ್ಲ ಅನ್ನಲ್ಲ. ಬಿಸಿಬೇಳೆ ಬಾತ್ ಮಾತ್ರ ಸೂಪರ್ ಆಗಿರ್ತೈತೆ. ಇದ್ರ ಜೊತೆಗೆ ಮಿಕ್ಸ್ ಬೇಳೆ ತಂದಿದ್ದೀನಲ್ಲ, ಕಲರ್ ಬೇಳೆ, ಮೈಸೂರು ಬೇಳೆ, ಅವು ಇವೆ ಎಲ್ಲ. ಅದು ಒಂದಿಡಿ, ಇದು ಒಂದಿಡಿ ಹಾಕ್ಬಿಟ್ಟು ಕಾಳು ಎಲ್ಲ ಏನೇನೈತೆ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ತಿನ್ಬಿಟ್ಟು ಶಿವ ಕಳ್ದೋಗ್ಬಿಡ್ಬೇಕು ಇವತ್ತು, ಹುಡ್ಕಿದ್ರೆ ಸಿಕ್ಬಾರ್ದು. ನಮ್ ಗಂಜಿ ಆರ್ತಾನೆ ಐತೆ ಫ್ರೆಂಡ್ಸ್. ಇನ್ಮೇಲೆ ನಾನು ಒಂದ್ ಕೆಲಸ ಮಾಡ್ತೀನಿ. ಯಾಕೋ ಬೆಳಗ್ಗೆ ಹೊತ್ತು ಗಂಜಿ ಲೇಟಾಗಿ ಆರ್ತೈತಲ್ಲ, ನಾನು ರಾತ್ರಿ ಎಲ್ಲ ಗಂಜಿ ಮಾಡಿ ಇಟ್ಬಿಡ್ತೀನಿ. ಇನ್ಮೇಲೆ ಬೆಳಗ್ಗೆ ಕುಡಿಯೋದು ಹಂಗೆ ಮಾಡ್ಕೋತೀನಿ. ಅದೇ ಬೆಸ್ಟು, ಅದು ಆರೋಗ್ಯಕ್ಕೂ ಒಳ್ಳೇದಾಗಿರ್ತೈತಿ. ತಿರ್ಗಿ ಅದು ತಣ್ಣಗಿರ್ತೈತೆ, ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೋದು. ಹಂಗೆ ಅನ್ಕೊಳ್ತೀನಿ. ರಾತ್ರಿ ಹೊತ್ತು ಊಟ ಮಾಡಿದ ತಕ್ಷಣ ಹಂಗೆ ಮರ್ತು ಬಿಡ್ತೀನಿ. ಇಲ್ಲ ಇನ್ಮೇಲೆ ಸೀರಿಯಸ್ ಆಗಿ ನಾನು ರಾತ್ರಿಯಲ್ಲೇ ಗಂಜಿ ಮಾಡಿಡ್ತೀನಿ. ಮೊಸರು ಏನಾದಿದ್ರೆ ಮೊಸರು ಮಾತ್ರ ಬೆಳಗ್ಗೆ ಮಿಕ್ಸ್ ಮಾಡ್ಕೊಳ್ಳೋ ಥರ ಮಾಡ್ಕೋತೀನಿ. ಚಿಕ್ಕ ಕ್ಯಾರೆಟ್ ಸಿಪ್ಪೆ ತೆಗಿಬೇಕಂತ ನನಗೆ ಕೋಪನೇ ಗೊತ್ತಿದೆ ಫ್ರೆಂಡ್ಸ್. ಇನ್ನೊಂದು ಕಡಲೆ ಬೀಜನೂ ಹಾಕಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕಡಲೆ ಬೀಜ ಶಿವಾಗ ಜಾಸ್ತಿ ಇಷ್ಟ ಆಗ್ತಿದೆ, ಮತ್ತೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ತರಕಾರಿ, ಕಡಲೆ ಬೀಜ, ಕಾಳುಗಳು ಎಲ್ಲ ಮಿಕ್ಸ್ ಇದ್ರೆ ರೈಸಲ್ಲಿ ಆರೋಗ್ಯಕ್ಕೆ ಒಳ್ಳೇದು ಅಂತ ನೋಡಿ ಫ್ರೆಂಡ್ಸ್. ನಾನು ಎಷ್ಟು ಹೆಲ್ತಿ ಫುಡ್ ತಿಂತೀನಿ, ಆದ್ರೂ ನನಗೆ ಒಂದೊಂದ್ಸಲ ಶಕ್ತಿ ಇಲ್ದಂಗೆ ಆಗ್ಬಿಡ್ತೈತೆ. ಅದೇ ನನಗೆ ಗೊತ್ತಾಗಲ್ಲ. ಕೆಲವರು ಬರೀ ಅನ್ನನೇ ತಿಂತಾ ಇರ್ತಾರೆ, ಅವ್ರಿಗೆ ಶಕ್ತಿ ಜಾಸ್ತಿ ಇರ್ತೈತೆ ಅಂತ ನಾನು ಅನ್ಕೋತೀನಿ. ನಾನು ಮುದ್ದೆ, ರೊಟ್ಟಿ ಎಲ್ಲ ಮಿಕ್ಸ್ ತಿಂತೀನಿ. ಓಕೆ, ಕಡಲೆ ಬೀಜನ ಒಂದು ಬಟಾಣಿ ಜೊತೆಗೆ ಹಾಕೊಂಡು ಮುಚ್ಚಿಕ್ಬೇಕು, ಇಲ್ಲಾಂದ್ರೆ ಶಿವ ತಿಂದಾಕ್ಬಿಡ್ತಿದ್ದು ಕರ್ಮ ಅಂತ. ಇದ್ರ ಸುಮಾರು ರೆಸಿಪೀಸ್ ಮಾಡ್ಬೇಕು ಇನ್ನು. ನನಗೆ ಹಂಗೆ ತೆಂಗಿನಕಾಯಿ ತಿನ್ನಕ್ ಇಷ್ಟ ಆಗಲ್ಲ, ಮತ್ತೆ ಕಡಲೆ ಬೀಜ ತಿನ್ನಕ್ ಇಷ್ಟ ಆಗಲ್ಲ. ಶಿವಾಗ ಇವೆರಡು ಫೇವ್ರೇಟ್. ಅದೇ ಒಟ್ಟು ಸಮೇತ ಇರೋ ಕಡಲೆ ಬೀಜ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನನಗೆ ಬೇಯಿಸ್ಕೊಂಡು ತಿನ್ನೋದು ಸೂಪರ್ ಇಷ್ಟ. ಆದ್ರೆ ಶಿವಾಗೆ ಹೆಂಗಿದ್ರು ಹಸಿನೇ ತಿಂತಾ ಇರ್ತೈತೆ. ನನಗೆ ಅದೇ ಆಶ್ಚರ್ಯ ಆಗ್ತೈತೆ ಒಂದೊಂದ್ಸಲ. ಅದಕ್ಕೆ ಕಡಲೆ ಬೀಜ ತೆಂಗಿನಕಾಯಿ ಎಲ್ಲ ಮುಚ್ಚಿಕ್ಬೇಕು. ಮುಚ್ಚಿಕ್ಕೋದ್ರು ಬಿಡಲ್ಲ, ಹುಡ್ಕೊಂಡು ತಿಂತೈತೆ. ತಿನ್ಲಿ ಪಾಪ ಅಂತ ಬಿಟ್ಬಿಟ್ಟಿದ್ದೀನಿ. ಬಿಸಿಬೇಳೆ ಬಾತ್ ಯಾರು ಟ್ರೈ ಮಾಡಿದ್ರೆ ಆದಷ್ಟು ಹುಳಿ ಟೊಮೆಟೊ ಇದ್ರೆ ಹಾಕಿ ಮಾಡಿ ಫ್ರೆಂಡ್ಸ್, ಸೂಪರ್ ಬರ್ತೈತೆ ಟೇಸ್ಟ್. ಹುಣ್ಸೆಹಣ್ಣು ನೆನ್ಸಿದೀನಿ. ಹುಣ್ಸೆಹಣ್ಣು ಮೇನ್ ಬೇಕಾಗಿರೋದು ಇದಕ್ಕೆ. ನೆನ್ಸಿದೀನಿ. ಮತ್ತೆ ಇದಕ್ಕೆ ನಾನು ಯಾವಾಗ್ಲೂ ನಮ್ಮ ಮನೇಲಿ ಸ್ವಲ್ಪ ಸಾಂಬಾರ್ ಪುಡಿ ಇರುತ್ತಲ್ಲ, ಬೇಳೆ ಸಾಂಬಾರ್ ಪುಡಿ, ಅದನ್ನ ಹಾಕೊಳ್ತಾ ಇದ್ದೆ ಫ್ರೆಂಡ್ಸ್. ಆದ್ರೆ ನಮ್ಮ ಮನೇಲಿ ಬೇಳೆ ಸಾಂಬಾರ್ ಪುಡಿ ಖಾಲಿ ಆಗ್ಬಿಟ್ಟೈತೆ. ಇವತ್ತು ಹೋಗ್ತಾರಣ ಅಂತಿದ್ವಿ, ಆದ್ರೆ ಇವತ್ತು ಹೋಗಕ್ಕಾಗಲ್ಲ ಅಂತ ನನ್ಗೆ ಗೊತ್ತಾಗೋದು. ಯಾಕಂದ್ರೆ ಇಲ್ಲಿ ಯಾರೋ ಒಬ್ಬ ಕೆಲಸದವ್ರು ಬರ್ತಾರಲ್ಲ, ಅವ್ರು ಇದ್ರೆ ಅವ್ರನ್ನ ಬಿಟ್ಬಿಟ್ಟು ಹೋಗಿ ತಗೋಬರ್ಬೋದು. ಇವತ್ತು ಅವ್ರು ರಜಾ ಹಾಕೊಂಡವ್ರಲ್ಲ, ನಾವ್ ಹೆಂಗ್ ಹೋಗಕ್ಕಾಗ್ತಿದೆ. ಅದಕ್ಕೆ ನಾಳೆ ಹೋಗಿ ತಗೋಬರ್ತೀನಿ. ಇವಾಗ
ಮಾಮೂಲಿ ಪ್ಯಾಕೆಟ್ ಬೇಳೆ ಬಾತ್ ಪೌಡ್ರೆ ಹಾಕಿ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ತೊಗರಿ ಬೇಳೆ ಮತ್ತೆ ಮಿಕ್ಸ್ ಬೇಳೆ ತಗೊಂಡಿದ್ದೀನಿ. ನಮ್ಮ ಫ್ರೆಂಡ್ಸ್ ಒಬ್ರು ಹೇಳಿದ್ರು ಮಿಕ್ಸ್ ಬೇಳೆ ಹಾಕಿ ಬಾತ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂತ. ಹಾಗಾಗಿ ಹುಣಸೆ ಹಣ್ಣು, ಇಲ್ಲಿ ಕಡಲೆ ಬೀಜ, ಕಡಲೆಕಾಳು, ಬಟಾಣಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್, ಟೊಮೊಟೊ, ಕರಿಬೇವು, ಕೊತ್ತಂಬರಿ ಇಷ್ಟು ಹಾಕಿ ಈಗ ಅಡುಗೆ ಸ್ಟಾರ್ಟ್ ಮಾಡೋದು. ಫ್ರೆಂಡ್ಸ್, ನಾನು ಮಾಡೋದು ರೇಷನ್ ಅಕ್ಕಿಯಲ್ಲಿ ಮಾಡಿದ್ರೆ ಚೆನ್ನಾಗಿ ಬರ್ತೈತೆ. ಹಾಗಾಗಿ ಅಕ್ಕಿನೂ ತಗೊಳ್ತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡು ಬೇಳೆ ಎಲ್ಲ ತೊಳೆದಾಕೊಂಡು ಮತ್ತು ಕಡಲೆಕಾಳು, ಬಟಾಣಿ, ಕಡಲೆ ಬೀಜ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಅಕ್ಕಿನ ಇವಾಗ ಎಷ್ಟು ಕಾಳು ಬೇಳೆ ಎಲ್ಲ ತೊಗೊಂಡಿದ್ದೀನಿ ಅಷ್ಟೇ ಅಕ್ಕಿನೂ ತೊಗೊಂಡಿದ್ದೀನಿ. ಎಲ್ಲ ಸಮ ಇದ್ರೆ ಚೆನ್ನಾಗಿರುತ್ತೆ ಅಂತ ಕರಿಬೇವು, ಟೊಮೊಟೊ, ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕಂಗಿಲ್ಲ. ಕ್ಯಾಪ್ಸಿಕಮ್ಮು ಸಹ ಒಟ್ಟಿಗೆ ಹಾಕ್ಕೊಬಿಟ್ಟೆ, ಬೆಂದರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಅದೆಲ್ಲ ಮುಳುಗೋಷ್ಟು ನೀರು ಹಾಕಿ ಉಪ್ಪು ಹಾಕಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದು ಬೇಗ ಬೇಯಲಿ, ಸಾಫ್ಟಾಗಿ ಬೇಯಲಿ ಅಂದ್ಬಿಟ್ಟು ಇದನ್ನು 1-2 ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು, ಬೇಗ ಬೆಂದ್ಬಿಡುತ್ತೆ. ಕುಕ್ಕರ್ ಕೆಲವ್ರದ್ದು ಜಾಸ್ತಿ ಒತ್ತು ಬೇಯಿಸ್ಬೇಕಾಗ್ತೈತೆ, ಕುಕ್ಕರ್ ಸರಿ ಇಲ್ಲ, ಅವ್ರು 3 ವಿಸಿಲ್ ಹಾಕೊಂಡ್ರೆ ಸಾಕು. 2 ವಿಸಿಲ್ ಆದಮೇಲೆ ಅದನ್ನು ಚೆನ್ನಾಗಿ ಸೈಡ್ಗೆ ಎತ್ತಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಇದಕ್ಕಂತೂ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು. ಅದಕ್ಕೆ ಸಾಸಿವೆ, ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸಾಂಬಾರು ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತೈತೆ. ಸಾಂಬಾರು ಈರುಳ್ಳಿ ಅಂದರೆ ಸಣ್ಣ ಈರುಳ್ಳಿ ಬರುತ್ತೆ ಫ್ರೆಂಡ್ಸ್, ಅದು ಈರುಳ್ಳಿಗಾಗಷ್ಟು ಮಾತ್ರ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಆಗಲೇ ಬೇಳೆಗೂ ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕ್ಕೊಂಡೆ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿಕೊಂಡು ಇಂಗು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಂಗು ಇರೋದ್ರಿಂದ ಎಲ್ಲ ಅಡುಗೆಗೂ ನೆನಪಾಗ್ತೈತೆ. ಇಂಗು ಇದ್ರೆ ಟೇಸ್ಟು ಚೆನ್ನಾಗಿ ಬರ್ತೈತೆ ಅಂದ್ಬಿಟ್ಟು ಆಮೇಲೆ MTR ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಟೇಸ್ಟ್ ನನಗೆ ಜಾಸ್ತಿ ಇಷ್ಟ ಆಗ್ತೈತೆ. ಆಮೇಲೆ ಸಾಂಬಾರು ಪುಡಿ ಇಲ್ವಲ್ಲ ಮನೇಲಿ, ಹಂಗಾಗಿ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡೆ. ಹೆಂಗಿದ್ರು ಖಾರ ಕಮ್ಮಿನೇ ಇರ್ತೈತೆ ಇದರಲ್ಲಿ. ನಮ್ಗೊಂದು ಸ್ವಲ್ಪ ಖಾರ ಬೇಕು ಅಂತ ಹೆಂಗೆ ಹಾಕಿದ್ರು ಎಣ್ಣೆಲಿ ಈ ಥರ ಫ್ರೈ ಮಾಡ್ಕೊಬಿಟ್ರೆ ಖಾರ ಕಮ್ಮಿ ಆಗಿಬಿಡ್ತೈತೆ. ಆಮೇಲೆ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಬೇಳೆ ಸ್ವಲ್ಪ ಗಟ್ಟಿಯಾಗಿತ್ತಲ್ಲ ಬೇಯಿಸ್ಕೊಂಡಿರೋದು ಅನ್ನ ಎಲ್ಲ, ಅದಕ್ಕೆ ನೀರು ಸರಿಯೋಗುತ್ತೆ ಅಂತ ಇದನ್ನು ಕುದಿಯೋಕೆ ಬಿಡಬೇಕು. ಇದ್ರೂ ಒಂದು ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೋಬೇಕು, ಸಪ್ಪೆ ಇದ್ರೆ ಇದಕ್ಕೊಂಚೂರು ಹಾಕ್ಕೋಬೇಕು. ಆಮೇಲೆ ಬೇಯಿಸಿಟ್ಕೊಂಡಿರೋ ಬೇಳೆ, ತರಕಾರಿ, ಅಕ್ಕಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬರ್ತೈತೆ ಅಂದರೆ ಟೇಸ್ಟು. ಮಾಡೋಕ್ಕೂ ಅಷ್ಟೇ ಕಷ್ಟ ಅನಿಸಲ್ಲ. ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಒಂದು 15 ನಿಮಿಷ 20 ನಿಮಿಷ ಅಷ್ಟೇ ಈ ಅಡುಗೆ ಎಲ್ಲ, ಕಷ್ಟ ಅನಿಸಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸ್ಕೊಂಡ್ರೆ ಸಾಕು. ನಾನು ಒಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡೆ, ಇನ್ನೂ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ. ಬಿಸಿ ಬಿಸಿ ಬೇಳೆ ಬಾತು ಈಟು ಬಾತು ಬೆಣ್ಣೆ ಬೇರೆ ತುಪ್ಪ. ಅದಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ಸೂಪರ್ ಟೇಸ್ಟು. ಸರಿ, ದಪ್ಪ ಮಾಡ್ಬಿಡ್ತಾಳೆ ಹಾಕೊಂಡು ನಾನು. ತುಪ್ಪ ತಿಂದ್ರೆ ದಪ್ಪ ಆಗಲ್ಲ, ತಿನ್ನಪ್ಪಿ, ಇರೋದೊಂದು ಜೀವನ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಅದು ಬಿಸಿ ಬೇಳೆ ಬಾತು ಬಿಸಿ ಇರ್ತೈತೆ. ನಮ್ಗೆ ಯಾವ್ದು ದಕ್ಕಪ್ರೆ ಸೂಪರ್ ಆಯ್ತಾ? ಕಡಲೆ ಬೀಜ ಎಲ್ಲ ಹಾಕಿರೋದು ಚೆನ್ನಾಯ್ತಲ್ಲ. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಲ್ಲ, ಹಾಕಿಲ್ಲ ಅಂದ್ರೆ ಚೆನ್ನಾಗಿರ್ತೈತಪ್ಪಿ? ಹಾಕಿಲ್ಲ ಅಂದ್ರೆ ಚೆನ್ನಾಗಿದೆ, ಹಾಕಿದ್ರೆ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಹಿಂಗೆ ಮಾಡಿದ್ರೆ ಹೋಟ್ಲಲ್ಲೂ ಇಲ್ವಂತೆ ಈ ಟೇಸ್ಟ್, ಅಷ್ಟು ಚೆನ್ನಾಗಿತ್ತಂತೆ. ನಾನು ಎಕ್ಸ್ಟ್ರಾ ಮಸಾಲಾಸ್ ಏನು ಹಾಕಿಲ್ಲ, ಸಿಂಪಲ್ಲಾಗಿ ಹಿಂಗೆ ಮಾಡ್ಕೋಬೋದು. ಟ್ರೈ ಮಾಡಿ ಫ್ರೆಂಡ್ಸ್, ಹಾಗೆ ಕಾಮೆಂಟ್ ಮಾಡಿ ನನಗೆ ಹೆಂಗಿತ್ತು ಅಂತ. ಅಫ್ಕೋರ್ಸ್ ನಮ್ಮ ಫ್ರೆಂಡ್ಸು ಸ್ವಲ್ಪ ಜನ ಟ್ರೈ ಮಾಡೇ ಮಾಡ್ತಾರೆ. ಸೂಪರ್ ಆಗಿ ಬಂದೈತೆ. ಉಪ್ಪು ಹುಳಿ ಖಾರ ಎಲ್ಲ ಸೂಪರ್ ಆಗೈತಪ್ಪಿ. ಸೂಪರ್ ಆಗಿ ಬಂದೈತೆ. ತಿಂತಿದ್ದ ಆಮೇಲೆ ತಿಂತೀನಿ. ತುಪ್ಪ ಜೊತೆ ಸೂಪರ್ ಐತಲ್ಲ, ಚೆನ್ನಾಗೈತೆ. ನುಚ್ಚಕ್ಕಿ ಇದ್ರೆ ನುಚ್ಚಕ್ಕಿಲ್ ಮಾಡಿ, ನವಣೆಯಲ್ಲಿ ಮಾಡಿ. ನಾನು ನವಣೆಯಲ್ಲಿ ಮಾಡಿ ಅನ್ಕೊಂಡೆ. ನವಣೆಯಲ್ಲಿ ಮಾಡೋಣ ಅನ್ಕೊಂಡಿದ್ದೆ ನಾನು. ತುಪ್ಪ ಚೆನ್ನಾಗಿದೆ. ತಗೊಬರೋದೇ ಬೇಡ. ಇನ್ಮೇಲೆ ನಾನೇ ತುಪ್ಪ ಮಾಡ್ತೀನಿ ರಪ್ಪಿ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ತುಪ್ಪ ಬೆಣ್ಣೆ ಎಲ್ಲ ಸೂಪರ್ ಆಯ್ತಂತೆ. ಅವ್ರು ದಾಲ್ ಹಾಕ್ಬಿಡ್ತಾರೆ,
ತುಪ್ಪ ಮರ ಡಾಲ್ಡಾ ಹಾಕಿ ಮಿಕ್ಸ್ ಮಾಡಿದೆ. ಮತ್ತೆ ಚರ್ಬಿ ಎಲ್ಲ ಹಾಕ್ತಾರಂತಪ್ಪಿ ಕೆಲವರು, ಎಲ್ಲಾರು ಅಲ್ಲ. ಅದಕ್ಕೆ ನಾವು ಮನೇಲೆ ತುಪ್ಪ ಮಾಡ್ಕೊಂತೀನಿ ನಾನು ಆಮೇಲೆ ತಿಂತೀನಿ. ಸೂಪರ್ ಆಗೈತೆ ಫ್ರೆಂಡ್ಸ್. ನಿಜ ಹೋಟ್ಲಲ್ಲಿ ಈ ತರ ಟೇಸ್ಟ್ ಇಲ್ಲ ಅನ್ಸ್ತೈತೆ. 3 ದಿನದಿಂದ ಮನೇಲಿ ಇದ್ಬಿಟ್ಟು ಇವಾಗ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅಳು ಬರ್ತೈತೆ ಫ್ರೆಂಡ್ಸ್. ಸ್ಕೂಲ್ಗೆ ಹೋಗೋ ಮಕ್ಳು ಹೆಂಗ್ ಅಳ್ತಾರೆ ಹಂಗೆ ಅಳು ಬರ್ತೈತೆ. ಮೈ ಬಗ್ಸಕ್ಕಾಗಲ್ಲ. ಮಧ್ಯಾಹ್ನ ತನಕ ಒಂದು ಸ್ವಲ್ಪ ಕಷ್ಟ ಆಗ್ತೈತೆ, ಆಮೇಲೆ ಅಭ್ಯಾಸ ಆಗೋಗ್ತೈತೆ. ನೆನ್ನೆ ಸುಲ್ದಿರೋ ತೆಂಗಿನಕಾಯಿ ಚಿಪ್ ತಗೊಂಡು ಹೋಗ್ತಾ ಇದ್ದೀನಿ, ಇಲ್ಲಾಂದ್ರೆ ಸೊಳ್ಳೆಗಳಿಗೆ ಡೊನೇಟ್ ಮಾಡ್ಬೇಕಾಗ್ತೈತೆ ಬ್ಲಡ್ನ. ಅದಕ್ಕೋಸ್ಕರ ಇಲ್ಲಿ ಯಾಕೆ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಒಬ್ರು ಗಿಡ ಹಾಕ್ಬೇಕಂತ ಅವ್ರ ಮನೆ ಹತ್ರ ಹೆಂಗೆ ಹಾಕೋದು ಹೇಳ್ಕೊಡಿ ಅಂತ ಕೇಳಿದ್ರಲ್ಲ, ಅದಕ್ಕೆ ಯಾವ ಗಿಡ ಆದ್ರೂ ಸೇಮ್ ಹಿಂಗೆ ಹಾಕೋದು ನಾವು. ಚಿಕ್ಕ ಗಿಡಗಳು, ದೊಡ್ಡ ಗಿಡಗಳಿಗೆ ದೊಡ್ಡ ಕವರು ಇಲ್ಲ. ಫೋನ್ ಏನಪ್ಪೇ ಗಿಡ ಹಾಕೋದು ಒಂದೇ ಒಂದು ಹೇಳ್ಕೊಡ್ಬೇಕಂತೆ ನಮ್ಮ ಫ್ರೆಂಡ್ಸ್ಗೆ. ಇದ್ರ ಸ್ವಲ್ಪ ಕವರ್ಗೆ ಮಣ್ಣು ಹಾಕೋಬೇಕು, ಆಮೇಲೆ ಇದ್ರ ಒಣಗಿರೋ ಎಲೆಲ್ಲ ಕಿತ್ತಾಕೋಬೇಕು, ಅವಾಗ ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ. ಆಮೇಲೆ ಕವರ್ನ ಈ ಥರ ಇಟ್ಕೊಂಡು, ಕಾಣಿಸ್ತಾ ಇಲ್ಲ, ಈ ಥರ ಮಧ್ಯಕ್ಕೆ ಗಿಡ ಇಟ್ಕೊಂಡು ಮಣ್ಣು ಹಾಕ್ಕೋತಾ ಇರ್ಬೇಕು. ಈ ಥರ ಫುಲ್ ಮಣ್ಣು ಹಾಕ್ಕೊಂಡು ಪ್ರೆಸ್ ಮಾಡಿದ್ರೆ ಅಷ್ಟೇ. ಹಾಂ ಸರಿಪ್ಪ, ಇಷ್ಟೇ ಫ್ರೆಂಡ್ಸ್. ಗಿಡ ಹಾಕೋದು, ತುಳಸಿ ಗಿಡ, ಎಲೆ ಗಿಡ, ಎಲ್ಲ ಗಿಡ ಹಿಂಗೆ ಹಾಕೋದು. ಆಯ್ತು ಬಿಡಪ್ಪ, ಕೊಡ್ಬಾ ಬರ್ಡ. ಒಂದೊಂದ್ಸತಿ ಒಂದೊಂದು ಗಿಡ ಹಾಕೋದಿರ್ತೈತಿ ನಂದು. ಇವತ್ತು ಈ ಗಿಡ ಏನಂತ ಫೋನ್ ಮಾಡ್ಲಪ್ಪಿ. ಈ ಥರ ಹಾಕಿ ಅರ್ಧದಷ್ಟು ಮಣ್ಣು ಹಾಕಿ, ಒಣಗಿರ ಎಲ್ಲ ಕಿತ್ತೆ ಹಾಕಿ, ಮತ್ತೆ ಗಿಡ ಇಟ್ಟು, ಮತ್ತೆ ಮಣ್ಣು ಹಾಕಿ, ಈ ಥರ ಮಣ್ಣು ಹಾಕಿದ್ಮೇಲೆ ಪ್ರೆಸ್ ಮಾಡ್ಬೇಕು. ಈ ಥರ ಫುಲ್ಲು ಪ್ರೆಸ್ ಮಾಡಿದ್ರೆ ಗಟ್ಟಿ ಗಿಡ ಬೆಳಿತೈತೆ. ಇಲ್ಲಾಂದ್ರೆ ನೀರು ಹಾಕಿದ ತಕ್ಷಣ ಮಲ್ಕೊಬಿಡ್ತೈತೆ, ತಣ್ಣಗೆ ನೀರು ಹಾಕೋರಲ್ಲ ಅಂತ. ಇಷ್ಟೇ. ಇವಕ್ಕೆಲ್ಲ ಸಂಜೆವರೆಗೂ ಈ ಥರ ಹಾಕ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಬರ್ತೈತೆ, ಹಾಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀನಿ ಹಿಂದಿಂದ ಹಾಕ್ಕೊಂಡು ಲೈನಾಗಿ. ಆಮೇಲೆ ಸಂಜೆ ನೀರು ಹಾಕೋದು. ಒಂದೊಂದೇ ಗಿಡಕ್ಕೆ ಹಾಕೋಕ್ಕಾಗಲ್ಲ, ಸಂಜೆ ನೀರು ಹಾಕೋದು. ಒಣಗಲ್ಲ ಗಿಡಗಳು. ಇಷ್ಟೇ ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡ್ತೀನಿ. ಈಗ ಕೆಲಸದ ಹತ್ರ ವಿಡಿಯೋ ಮಾಡೋಕ್ಕೆ ಓನರ್ ಪರ್ಮಿಷನ್ ಕೊಟ್ಟಿಲ್ಲ, ಅದಕ್ಕೆ. ಹಾಯ್ ಟಾಮ್, ಮತ್ತೆ ಕೆಲಸದ ಹತ್ರ ಹೋಗೋಣ. ಬೆಳಗ್ಗೆಯಿಂದ ಅಡ್ರೆಸ್ ಇಲ್ಲ, ಏನಿಲ್ಲ, ಏನು ಕತೆ. ಹಾ ಬಾ ಹೋಗುವ, ಎದ್ದೋಳು ಬೇಗ. ಗಿವ್ ರೆಸ್ಪೆಕ್ಟ್ ಟಾಮು. ಈಗ ಅದೇ ಊಟ ಮಾಡಿದ್ವಿ ಫ್ರೆಂಡ್ಸ್. ಈಗ ಮಧ್ಯಾಹ್ನ ಅಪ್ಪಿ ರಾತ್ರಿ ಊಟಕ್ಕೆ ಏನ್ ಬೇಕು? ಇವನೇನು ಅಳ್ತಾವನೆ ಏನ್ಲ? ರಾತ್ರಿಗೆ ಅದೇ ಊಟ ಬೇಡವಂತೆ ಇವನಿಗೆ, ಅದಕ್ಕೆ. ಹಾಯ್ ಫ್ರೆಂಡ್ಸ್, ಈಗ ಸಂಜೆ 5 ಗಂಟೆ ಆಯ್ತು. ನೋಡಿ ನಮ್ಮನೆ ಹತ್ರ ವಾತಾವರಣ ಫುಲ್ ಮಳೆ, ಫುಲ್ ಬಿಸಿಲು ಬರ್ತಿತ್ತು ಬೆಳಗ್ಗೆಯಿಂದ. ಸುಣ್ಣ ಆಗ್ಬಿಟ್ಟಿದ್ದೆ ಸುಟ್ಟಿ. ಮಳೆ ಬಂದು ಸಮಾಧಾನ ಆಯ್ತು. ನೋಡಿ ಮಿನಿ ಸ್ವಿಮ್ಮಿಂಗ್ ಪೂಲೇ ಆಗ್ಬಿಟ್ಟೈತೆ. ಹಾಯ್ ಕುಮಾರ್. ಹಾಯ್. ಆಶೀರ್ವಾದ. ಅದು ಹಾಯ್ ಎಲ್ಲ ಆಶೀರ್ವಾದ. ಅಪ್ಪಿ ಹೊಟ್ಟೆ ಸಿಗ್ತದೆ. ಬಿಸಿಬೇಳೆ ಬಾತ್ ಮಾಡಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಬೇಗ. ಸೂಪರ್ ಆಗಿತ್ತಲ್ಲ, ಇನ್ನ ತಿನ್ನೋಣ ಅನ್ಸ್ತೈತೆ. ಸಕ್ಕತ್ತಾಗಿತ್ತು, ಎಲ್ಲ ಐಟಮ್ಸ್ ಹಾಕಿ ಮಾಡಿದ್ರೆ ಸೂಪರ್ ಆಗಿರ್ತೈತಲ್ಲ. ಈಗ ಅದೇ ಫ್ರೆಂಡ್ಸ್, ನಮ್ಗೆ ಈ ತರ ಬಿಸಿಬೇಳೆ ಬಾತ್ ಪೊಂಗಲ್ ತಿಂದ್ರೆ ಬೇಗ ಹಸ್ವಾಗ್ತೈತಲ್ಲ ಸಂಜೆ ಟೈಮು. ಅದಕ್ಕೆ ಏನ್ ಮಾಡ್ಲಿಪ್ಪೆ? ಏನ ಹಂಗಂದ್ರ ಬಾಕಲ್ ತೆಗ್ದಿದೀವಿ, ಬಾಟಮು ಅವನ್ಗೆ ಅಕ್ಕಿಲಿ ಸೇರಲ್ಲಿ ಅಕ್ಕಿ ಬೆಲ್ಲ ಇಡ್ಬೇಕು ಅನ್ಸ್ತೈತೆ. ಬಾ. ಆ ರೂಮಲ್ಲಿ ಮಲಗಿದ. ಭಯತರ ಸೌಂಡ್ ಮಾಡ್ತಾವನೆ. ಬಂದ ಸ್ಟುಪಿಡ್ ಫೆಲೋ. ಓಕೆ ಅಪ್ಪಿ, ಸ್ನಾಕ್ಸ್ಗೆ ಏನ್ ಮಾಡುವ? ಮಾಡು. ಕಡ್ಡೆ ಬೀಜ ಗುರಿ ಅದೇ ನಂದಲ್ಲ.
ನಾನು ಯಾವಾಗ್ಲೂ ಸ್ನಾಕ್ಸ್ ಮಾಡಲ್ಲ, ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್. ಈ ತರ ಚಳಿಯಲ್ಲಿ ಇಲ್ಲ ಹೊಟ್ಟೆ ಹಸ್ದಾಗ ಬಜ್ಜಿ ಬೋಂಡ ಮಾಡಲ್ಲ. ತುಂಬಾ ಜನ ಬಜ್ಜಿ ಬೋಂಡ ತಿನ್ಬೇಡ್ರಿ ಅಂತಾರೆ. ಆಲ್ಮೋಸ್ಟ್ 1 ತಿಂಗಳೇ ಆಗ್ತಾ ಬಂತು ಬಜ್ಜಿ ಬೋಂಡ ಬಿಟ್ಟು. ಅವ್ರ ಹಳೆ ವಿಡಿಯೋಸ್ ನೋಡಿ ಕನ್ಫ್ಯೂಸ್ ಮಾಡ್ಕೊಬಿಟ್ಟವ್ರು ಅನಿಸ್ತಿದೆ. ಹಂಗಾಗಿ ಒಂದು ಫ್ರೆಂಡ್ಸ್ ಜಾಮೂನ್ ಮಾಡಿದ್ನಲ್ಲ ಮೊನ್ನೆ, ಅರ್ಧ ಪ್ಯಾಕೆಟ್ ಹಂಗೆ ಇಟ್ಟಿದ್ನಲ್ಲ, ಅದು ಓಪನ್ ಮಾಡಿ ಸಹ ಜಾಸ್ತಿ ದಿನ ಇಡಬಾರ್ದಂತೆ. ಅದಕ್ಕೆ ಜಾಮೂನ್ ಮಾಡೋಣ, ನಮಗೂ ತಿನ್ಬೇಕು ಅನಿಸ್ತೈತೆ. ಮತ್ತೆ ಒಬ್ರು ಕೇಳಿದ್ರೆ ಹಾಲು ಹಾಕ್ತೀರಾ ಮಾಡೋದು ಹೆಂಗೆ ಅಂತ. ಮಾಮೂಲಿ ನೀರ್ ಹಾಕಿನೇ ಮಾಡ್ಕೋಬಹುದು. ಮತ್ತೆ ಕ್ರಾಕ್ ಆಗ್ತಿದೆ ಹೆಂಗ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಗಟ್ಟಿಗೆ ಕಲ್ಸ್ಕೋಬೇಕು ಇಟ್ಟು, ಅವಾಗ ಕ್ರಾಕ್ ಬರೋದು. ಗಟ್ಟಿ ಅಂದ್ರೆ ತೀರಾ ಗಟ್ಟಿ ಅಲ್ಲ, ಚಪಾತಿ ಹಿಟ್ಟಿದ ಕಲ್ಸ್ಕೋಬೇಕು. ಓಕೆ ಫ್ರೆಂಡ್ಸ್, ಹೇಳೋದು ಬೇಡ, ಮಾಡ್ತೀನಿ. ಜಾಮೂನ್ ಮಾಡ್ತೀನಿ. ಇದು ಸ್ನಾಕ್ಸ್ ಆಗಲ್ಲ, ಇದೊಂದು ಸ್ವೀಟ್ ಆಗ್ತಿದೆ. ಹಂಗಾಗಿ ಸ್ನಾಕ್ಸ್ ಬೇಕಲ್ಲ, ಒಂದು ಹೆಲ್ತಿ ಸ್ನಾಕ್ಸ್ ಮಾಡೋಣ. ಈಗ ನಾವು ಕಡಲೆ ಬೀಜ ನೀರಲ್ಲಿ ಬೇಯಿಸಕ್ ಹಾಕಿದೀನಿ, ಉಪ್ಪಾಕಿ. ಇದು ಸ್ನಾಕ್ಸ್ಗೆ. ಇದು ಅದೇ ಫ್ರೆಂಡ್ಸ್, ಈಗ ನಾನು ಜಾಮೂನ್ ಮಾಡ್ಬೇಕಲ್ಲ, ಅದಕ್ಕೆ ಸಕ್ಕರೆ ಪಾಕ ಮಾಡ್ತಾ ಇದ್ದೀನಿ. ಏನೇ ಸಕ್ಕರೆ ಕರಗಿದ್ರೆ ಸಾಕು. ಸ್ವಲ್ಪ ಮಾಡ್ಕೊತಾ ಇದ್ದೀನಲ್ಲ, ಅದಕ್ಕೆ ಚಿಕ್ಕ ಪಾತ್ರೆಯಲ್ಲಿ ಒಂದು ಚಿಕ್ಕ ಬಾಂಡ್ಲಿಲ್ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆಗಳೆಲ್ಲ ಇದೆ ಫ್ರೆಂಡ್ಸ್, ನೀರ್ ಮನೇಲೆ ತೊಳೆದಿಡ್ತಾ ಇದೆ. ಅಷ್ಟ್ರಲ್ಲಿ ಮಳೆ ಜೋರಾಗಿ ಬಂದ್ಬಿಡ್ತು, ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಇವಾಗ ಶಿವನೇ ಎತ್ಕೊರ್ಬೇಕು, ನಾನೇ ಎತ್ಕೊ ಬರಕ್ ಹೋದೆ, ದಬ್ಬಕೊಂಡು ಅಲ್ಲೇ ಬಿಡ್ತೀನಿ. ಇರೋ 32 ಸಾರಿ 24 ಉದುರ್ಸ್ಕೋತೀನಿ. ಅದಕ್ಕೆ ಯಾಕಬೇಕು ಉದುರ್ಸ್ಕೊ. ಅಪ್ಪೇ ಇವತ್ತು ನೀನ್ ಜಾಮೂನ್ ಕಲ್ಸ್ಕೊಡು, ನಮ್ಮ ಫ್ರೆಂಡ್ಸು ಕಲ್ತ್ಕೊಂತಾರೆ. ಜಾಮೂನ್ ಈ ತರ ಬಿಲ್ಡಪ್ ಕೊಟ್ಟಿ ಹತ್ತಿಸ್ತೀಯ ಡೈಲಿ ತಾನೇ ಪೇ. ಮಾತನ್ ಮಲ್ಲ ಫ್ರೆಂಡ್ಸ್, ನಾನ್ ಬರೀ ಮಾತಾಡ್ತೀನಿ ಅಷ್ಟೇ. ಶಿವ ಮಾತಲ್ಲೇ ನೈಸ್ ಮಾಡಿ ಎಲ್ಲ ಕೆಲಸ ಮಾಡಿಸ್ತೈತೆ. ಗದ್ರ ಬಿಟ್ರೆ ಕೆಲಸ ಮಾಡಲ್ಲ ಫ್ರೆಂಡ್ಸ್, ನಾನು ನೈಸ್ ಮಾಡಿದ್ರೆ ಕೆಲಸ ಮಾಡ್ತೀನಿ. ಅದಕ್ಕೆ ತುಂಬಾ ಜನ ಮೋಸ ಮಾಡೋದು. ನೈಸಲ್ ಮಧು ನಂಗೆ 1,000 ಕೊಡ್ತೀಯಾ, ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂದ್ರೆ ಕೊಟ್ಬಿಡ್ತೀನಿ, ಮತ್ತೆ ವಾಪಸ್ ಬರಲ್ಲ. ಮೊದ್ಲು ಫ್ರೆಂಡ್ಸ್, ಈಗಲ್ಲ. ಈಗ ಚೆನ್ನಾಗಿ ಬುದ್ಧಿ ಕಲ್ಸೈತೆ ಶಿವಕುಮಾರ್. ಓಕೆ ಫ್ರೆಂಡ್ಸ್, ಬನ್ನಿ ನಾವು ಜಾಮೂನ್ ರೆಡಿ ಮಾಡುವ. ಕಡಲೆ ಬೀಜ ಇನ್ನೊಂದು 10 ನಿಮಿಷ ಬೆಂದ್ರೆ ಸಾಕು. ಅಷ್ಟಲ್ಲ ನಾನು ಜಾಮೂನ್ ಮಾಡ್ಕೊಬಿಡ್ತೀನಿ. ಸ್ವಲ್ಪ ಫುಡ್ ಕಲರು ಏಲಕ್ಕಿ ಹಾಕಿ ಕುದಿಸ್ತಾ ಇದ್ದೀನಿ. ಫುಡ್ ಕಲರು ಅವಾಯ್ಡ್ ಮಾಡಿ ಫ್ರೆಂಡ್ಸ್, ನಾನು ಯಾವಾಗಲೂ ಒಂದ್ಸಲ ಅಪರೂಪಕ್ಕೆ ಫುಡ್ ಕಲರ್ ಇದ್ದಾಗ ಮಾಡ್ತೀನಿ ಅಷ್ಟೇ. ಇಷ್ಟೆಷ್ಟು ಜಾಮೂನ್ದು ಹಿಟ್ಟು ಮಿಕ್ಕಿತ್ತು, ಇದನ್ನ ನೀರ್ ಹಾಕಿನೇ ಮಿಕ್ಸ್ ಮಾಡ್ಕೊಳ್ತೀನಿ. ಕುಮಾರ್ಸ್ ಗೆಟಪ್ ಮ್ಯಾನ್, ಗೆಟಪ್ ಮ್ಯಾನ್. ಸೈಡ್ ಹೋಗಿ ಮಲ್ಕೊ ಅಂತಲ್ಲ ಅಪ್ಪಿ. ನಾನ್ ಜಾಮೂನ್ ಮಾಡ್ತೀನಿ, ಇನ್ನೊಂದ್ ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಡ್ ಬಾರಪ್ಪಿ. ತರಕಾರಿ ಆಮೇಲೆ ಕಟ್ ಮಾಡ್ಕೊಡ್ತಾನೆ. ಜಾಮೂನ್ ಮಾಡು. ಜಾಮೂನು ಮಾಡೋಷ್ಟರಲ್ಲಿ ಅದು ಒಂದು ರೆಸಿಪಿನೂ ಮಾಡ್ತಾ ಇದೀನಿ ಬಾ. ಇಬ್ರು ಸೇರಿ ಮಾಡ್ಬೇಕು ಫ್ರೆಂಡ್ಸ್ ಕೆಲ್ಸನ, ಮನೆ ಕೆಲ್ಸ ಎಲ್ಲ. ಏನೋ ಪಾಪ ಹೆಂಡತಿ ಮಾಡ್ತಾವಳೆ ಅಂತ ನನ್ನೇ ಒಬ್ಬಳ ಮೇಲೆ ಕೆಲಸ ಮಾಡಿಸ್ಬಿಟ್ರೆ ನಾನು ಕೋಪ ಬತ್ತಿದ್ ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಬೆಡ್ಶೀಟ್ ತೊಳ್ಕೊಂಡು 1 ವಾರ ತಗೋ. ನಿಂಬೆ ರಸ ಬೇಕಿತ್ತು. ಛೇ, ಇಟ್ಸ್ ಓಕೆ, ಮಾಮೂಲಿ ಇರೋ ಐಟಮ್ಸ್ ಅಲ್ಲಿ ಮಾಡುವ ಅಷ್ಟೇ. ಪಿ ಇಂದಪ್ಪಿ ಇವಿಷ್ಟೇ ಕಟ್ ಮಾಡಪ್ಪಿ. ಏನ್ ಸಾಕ್ಬಿಡು. ಸಾಕೆಷ್ಟು ತಗೊಳ್ಳಿ. ಕ್ಯಾರೆಟ್ ತುರಿರಿ. ಏನ್ ತುರಿದೆ? ಕ್ಯಾರೆಟ್ ತುರಿಯಪ್ಪಿ. ಓ, ಹಾಸ್ಟೆಲ್ ಮೇಲಿಂದ ಏನೇನ್ ಕೆಲಸ ಮಾಡ್ತೀವಪ್ಪ ನಾ ಕಾಣೆ. ಚಾಕು ಕೊಟ್ನಲ್ಲಪ್ಪಿ. ಓ ಮೈ ಗಾಡ್. ಚಾಕು ಕೊಟ್ಟಿಲ್ಲ ಅಂದ್ಬಿಟ್ಟು ಕೈಯಲ್ಲೇ ಕಟ್ ಮಾಡ್ಬಿಟ್ಟು ಈರುಳ್ಳಿನ. ಮತ್ತೆ ಸೂಪರ್ ಮ್ಯಾನ್ ನೀನು. ಟೇಕ್ ಇಟ್. ಏನಪ್ಪಿ, ಹಿಟ್ಟಿಗೆ ಸ್ವಲ್ಪನೇ ನೀರ್ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೋಬೇಕು. ಇವಾಗ ಮಾತ್ರ ಹುಷಾರಾಗಿ ನೀರ್ ಹಾಕೊಂಡು ಕಲ್ಸ್ಕೋಬೇಕು ನಾನು. ಒಂದ್ ಸ್ವಲ್ಪ ತೆಳ್ಳಗಾಗತ್ತಂದ್ರೆ ಹಿಟ್ಟಿಲ್ಲ ಕಲ್ಸ್ಕೊಳಕ್ಕೆ, ಅದಕ್ಕೆ ಹಾಲು ಹಾಕೊಂಡಾದ್ರೂ ಕಲ್ಸ್ಕೋಬಹುದು. ಆಪ್ಷನಲ್ ಹಾಲು ಅಷ್ಟೇ. ಮಾಮೂಲಿ ಚಪಾತಿ ಹಿಟ್ಟಿಗೆ ಅದು ಕಲ್ಸ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಅಂದ್ರೆ ಎಲ್ರಿಗೂ ಗೊತ್ತೋ, ಒಬ್ಬರಿಗೆ ಗೊತ್ತಿಲ್ಲ. ಮಾಡಿದ್ರೆ ಕ್ರ್ಯಾಕ್ ಆಗ್ತೈತೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಚೆನ್ನಾಗಿ ನಾದ್ಕೋಬೇಕು, ಅವಾಗ ಕ್ರ್ಯಾಕ್ ಬರಲ್ಲ. ಕ್ರ್ಯಾಕ್ ಅಂದ್ರೆ ಯಾರ ಹೇಳಪ್ಪೆ? ನಾನೇ ಅಂತೈತೆ. ಅಯ್ಯ, ನಾನಲ್ಲ ನೀನಲ್ಲಪ್ಪೆ, ನಾವಿಬ್ರು.
ಸಣ್ಣದಕ್ಕಿ ಎಲ್ಲಾನು ಇವ್ಯಾವ ಒಗ್ಗರಣೆ ಮಾಡಲ್ಲ. ಹಂಗೆ ಹೆಲ್ದಿ ಸ್ನಾಕ್ಸ್ ಇವತ್ತು, ಹೆಲ್ದಿ ಸ್ನಾಕ್ಸ್. ನೋ ಆಯಿಲ್, ನೋ ಜಂಕ್ ಫುಡ್. ಥ್ಯಾಂಕ್ ಯು ಫಾರ್ ತರಕಾರಿ ಕಟ್ಟಿಂಗ್. ನನ್ಗ ಅನ್ಸ್ತೈತೆ ಇದು ಬಿಸ್ಕೆಟ್ಸ್ ಮೇಲೆ ಹೊಡಿತೈತೆ ಜಾಮೂನ್ ಹಿಟ್ಟಪ್ಪಿ. ಇದ್ರಲ್ಲೇ ಬಿಸ್ಕೆಟ್ ಮಾಡೋದು ಅನ್ಸ್ತೈತೆ. ಗೋಧಿ ಇಲ್ಲ ಹೆಂಗಂತ ಹೇಳಪ್ಪಿ, ಮನೇಲಿ ಗೋಧಿ ಹಿಟ್ಟು ರಾಶಿ ಐತೆ, ಮಾಡುವ ಬಿಸ್ಕೆಟ್. ಪಾಕ ತೆಗೆದ್ಬಿಟ್ಟು ಕೆಂಬೇಡಪ್ಪಿ, ಪಾಕ ತೆಗೆದ್ಬಿಟ್ಟು ಕೋಲ್ಡ್ ವಾಟರ್ ಅಲ್ಲಿ ಪಾಕ ಇಟ್ಟಿದ್ದೀನಿ ಫ್ರೆಂಡ್ಸ್, ಬೇಗ ತಣ್ಣಗಾಗ್ತೈತೆ ಅಂತ. ತಲೆ ತಲೆ ಇಲ್ಲಾಂದ್ರೆ ಶಿವ ಬಿಸಿ ಬಿಸಿನ ಹಾಕೊಡು 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 ಅಂತ ಇರ್ತೈತೆ. ಅದಕ್ಕೆ ತರ ನಾದ್ಕೋಬೇಕು ಚೆನ್ನಾಗಿ, ಅವಾಗ ಕ್ರ್ಯಾಕ್ ಬರಲ್ಲ. ಇಷ್ಟೇ ಐತೆ, ನಾದಕ್ಕೂ ಆಗ್ತಾ ಇಲ್ಲ ಇದನ್ನ. ಮಳೆ ಎಲಿ, ವೆರೈಟಿ ವೆರೈಟಿ ತಿಂಡಿ ಎಲಿ. ಶಿವ ಕಾಫಿ ಮಾಡ್ಕೊಡೋದು. ಯಾಕೋ ಇತ್ತೀಚೆಗೆ ಅಡಿಕ್ಟ್ ಆಗ್ತಾ ಇದೀವಿ ಅನ್ಬಿಟ್ಟು ನಾನು ಕಾಫಿ ಬೇಡ ಅನ್ಬಿಟ್ಟೆ. ಮಳೆನೇ ಇಲ್ಲ. ಇಷ್ಟೊತ್ತ ಬಿದ್ದಿರೋದು ಏನಪ್ಪಿ? ಆಗಲೇ ಬಿಸಿಲು ಬತ್ತೈತಲ್ಲ, 5:15 ಬಿಸಿಲು ಬತ್ತೈತ್ ನೋಡ್ದಪ್ಪಿ. ಮಳೆ ಬಿದ್ದಾದ್ಮೇಲೆ ಈ ತರ ಕಳ್ಸ್ಕೋಬೇಕು, ಚೆನ್ನಾಗಿ ನಾದ್ಕೋಬೇಕು. ಅವಾಗ ಕ್ರ್ಯಾಕ್ ಬ್ರಿಕ್ ಏನು ಬರಲ್ಲ. ಹಿಂಗ್ ನಾದ್ಕೊಂಡು ಗೋಲಿ ಗೋಲಿ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದೀರಾ ಫ್ರೆಂಡ್ಸ್? ಗೋಲಿ ಗೋಲಿ ಆ ಗೋಲಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೋಬೇಕು. ಫ್ಲಾಶ್ ಬ್ಯಾಕ್ ಹೋಗಿ ಗೋಲಿ ಎಷ್ಟಪ್ಪ ಆಯ್ತು ಅಂತ. ಇಷ್ಟಪ್ಪ. ನೀವ್ ಗೋಲಿ ಆಟ ಆಡಿದ್ದೀರಪ್ಪಿ? ನಾವ್ ಆಡ್ಲಿಲ್ಲ. ನಮ್ಗೆ ಹೂ ಕಟ್ ಮಾಡಕ್ ಕಲಿಸ್ತಾರೆ, ಹೂವ ಕೀಳಕ್ ಕಳಿಸ್ತಿದ್ರು. ಗೋಲಿ ಆಟ ಇಲ್ಲಿ ಗೋಲಿ ಎಲ್ಲ ಏನಿಲ್ಲ. ಸ್ಕೂಲಲ್ಲಿ ಮಾತ್ರ ಆಡ್ತಿದ್ರಿ ಮಧ್ಯಾಹ್ನ ಹೊತ್ತು. ಗೋಲಿ ಅಲ್ಲ, ಎಲಾಸ್ಟಿಕ್, ಜಂಪಿಂಗು. ಮತ್ತೆ ನಮ್ ಸರ್ ಅಪ್ಪಿ, ನಿಮ್ ಪಿಟಿ ಸರ್ ಇದ್ರ ನಿಮ್ಗೆ? ಏನ್ ಗೇಮ್ ಆಡಿಸ್ತಿದ್ರ ಹೇಳು? ಹೇಳಪ್ಪಿ. ಓಡೋದು ಜಿಗಿಯೋದು, ಓಡೋದು ಜಿಗಿಯೋದು. ಅದಕ್ಕೊಂದು ಹೆಸರಿಲ್ಲ ನೋಡಿ ಫ್ರೆಂಡ್ಸ್. ಇಷ್ಟ ಕ್ರ್ಯಾಕ್ ಇಲ್ದೆ ಇದ್ದಂಗೆ ಕಲಿಸ್ತಾ ಇರ್ಬೇಕು. ಮರ್ತೋಗಿದೀಯಾ? ಫ್ಲಾಶ್ ಬ್ಯಾಕ್ ಯಾವತ್ತೂ ಮರಿಬೇಡ. ನಾನು ಚಿಕ್ಕ ವಯಸ್ಸಲ್ಲಿ ನನ್ಗೆ ಯಾರೆಲ್ಲ ಅವಮಾನ ಮಾಡಿದ್ರು ಇನ್ನ ನೆನ್ಪಿಟ್ಕೊಂಡಿದ್ದೀನಿ ಗೊತ್ತಾ? ಕೆಲವ್ರು ಹೇಳ್ತಾರೆ ಅದ ಹಳೆದನ್ನೆಲ್ಲ ಮರ್ತು ಬಿಡ್ಬೇಕು ಅಂತ. ನಂದ ಹತ್ರ ಮೆಮೊರಿ ಅಲ್ಲ ಫ್ರೆಂಡ್ಸ್, ನಂದು ಹಂಗೆ ಸ್ಟೋರ್ ಮಾಡಿಟ್ಟಿರ್ತೇನೆ. ಸಣ್ಣ ಪುಟ್ಟದೆಲ್ಲ ಟೈಮ್ ಬರ್ಬೇಕಲ್ಲ, ಅವೆಲ್ಲ ನಾವು ಸೆಡ್ ತಿರ್ಸ್ಕೋಬೇಕು. ಸೆಡ್ ತಿರ್ಸ್ಕೊಳ್ಳೋದಂದ್ರೆ ಜಗಳ ಮಾಡೋದು, ಹೊಡೆದಾಡೋದು, ಚಾಕ್ ಎತ್ಕೊಂಡು ಚುಚ್ಚೋದು ಅದಲ್ಲ. ಅವ್ರ ಮುಂದೆ ನಗ್ನಗ್ತಾ ಬದುಕ್ಬಿಟ್ರೆ ಅದೇ ಸೇಡ್ ತೀರ್ಸ್ಕೊಂಡಂಗೆ. ಅದಕ್ಕೆ ಯಾವಾಗ್ಲೂ ಖುಷಿಯಾಗಿರ್ತೀನಿ ತಾನೇಪಿ. ಶಿವತ್ರ ಮಾತಾಡ್ತಾಳೆ ಗೊತ್ತೈತೆ ನನಗಂತೂ. ಕ್ರಾಕ್ ಬರ್ದಿದ್ದಾಗ ಹಿಂಗ್ ಮಾಡ್ಕೊಂಡ್ರೆ ಮೇಲೆ ನೈಸ್ ಆಗಿರ್ಬೇಕು, ಅವಾಗ ಯಾವ ಕ್ರ್ಯಾಕು ಬರಲ್ಲ ಫ್ರೆಂಡ್ಸ್. ಇಷ್ಟು ಚಪಾತಿ ಹಿಟ್ಟು ಒಂದು ಉಂಡೆ ಆಗ್ತಿತ್ತಲ್ಲ, ಆ ಉಂಡೆ ಅಷ್ಟು ಮಾಡ್ಕೊಂಡ್ರೆ ಸಾಕು. ಎಷ್ಟು ಬತ್ತೈತ್ ನೋಡ್ಕೊಳ್ಳಿ. ಈಗ 10 ಮಾಡ್ತೀನಿ. ಸೂಪರ್ ಡೂಪರ್. ಜಾಮೂನ್ ಪ್ಯಾಕೆಟ್ ಖಾಲಿ ಐತಪ್ಪಿ, ಇನ್ನೊಂದ್ಸಲ ತಗೋಬಾ. ನಾವ್ ಯಾವಾಗಾರು ಸ್ಪೆಷಲ್ ದಿನದಲ್ಲಿ ಮಾಡೋಣ. ನೆಕ್ಸ್ಟ್ ಸ್ಪೆಷಲ್ ದಿನ ಏನ್ ಬರ್ತೈತೆ? ವರಲಕ್ಷ್ಮಿ ಹಬ್ಬ. ಏನಪ್ಪಿ ಹಬ್ಬ ಜೋರ? ವರಲಕ್ಷ್ಮಿ ನಮ್ಮನೆ ಜೋರಿಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿ ಮಾಡ್ತೀನಿ. ಅದಕ್ಕೆ ನಾನು ಸೀರೆ ಎಲ್ಲ ಅಪ್ಪಿ ಸಾಯಂಕಾಲ ಆಗಿದ್ದಾಗ್ಲಿ ಸೀರೆ ಹೊಲ್ಸಕ್ ಹಾಕ್ಬಿಟ್ಟು ಬರುವ ಬಾ. ಹಬ್ಬದ ದಿನ ಹೊಸ ಸೀರೆ ಉಟ್ಕೋಬೇಕು. ನಮ್ಮ ಹೆಣ್ಮಕ್ಳಿಗೆ ಇರೋದೇ ವರಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ. ಅದು ಏನಿಲ್ಲ, ಮನೆ ಕೆಲಸ ಮಾಡಕ್ಕೆ, ರುಚಿ ರುಚಿ ಅಡಿಗೆ ಮಾಡಕ್ಕೆ, ದೇವ್ರ ಪೂಜೆ ಮಾಡಕ್ಕಷ್ಟೇ. ನಮ್ದೆಲ್ಲ ಹಬ್ಬ ಅಲ್ಲಿ, ಮಾರಿ ಹಬ್ಬ ಆಗಿರ್ತೈತಿ ನಮ್ಗಲ್ಲಿ. ಗಂಡ್ಮಕ್ಳಿಗೆ ಮಾತ್ರ ಹಬ್ಬ. ರುಚಿ ರುಚಿಯಾಗಿ ಮಾಡಾಕ್ತಾ ಇರ್ತೈತಿ, ತಿನ್ಕೊಂಡ್ ಮಲಗಿರೋ ಟಿವಿ ನೋಡ್ಕೊಂಡು. ಸೂಪರ್ ಡೂಪರ್ ಆಗಿ ಬಂದೈತೆ ಇದು. ಎಣ್ಣೆಗೆ ಹಾಕಿದ್ಮೇಲೆ ಸ್ವಲ್ಪ ದಪ್ಪ ಆಗ್ತೈತೆ ಫ್ರೆಂಡ್ಸ್. ಪಾಕಕ್ಕೆ ಹಾಕಿದ್ರೆ ಇನ್ನೂ ದಪ್ಪ ಆಗ್ತೈತೆ. ಇದೆಲ್ಲರಿಗೂ ಗೊತ್ತು, ನನ್ ಗೊತ್ತಿಲ್ದಿರೋ ತರ ಹೇಳ್ಕೊಂಡ್ ಕೂತಿದೀನಿ. ಸಾರಿ ಫ್ರೆಂಡ್ಸ್. ನೋಡಪ್ಪಿ ಬಿಸಿಲು ಹೆಂಗ್ ಬಂದ್ಬಿಡ್ತು? ಈ ಮಳೆ ನಂಬ್ಕೊಂಡು ಏನಾರ ಬೆಳೆ ಹಾಕ್ಬಿಟ್ರೆ ಪಂಗನಾಮ. ಅರ್ಧವಾರ ಬಿತ್ತು ಜೋರಾಗಿ ಸುಮ್ಮನಾಗ್ಬಿಡ್ತು. ಇದು ರಾಗಿ ಚಲೋ ಕಾಲನಾ? ಆಷಾಢಪ್ಪಿ ನಮ್ ತವ್ರ ಮನೆಗ್ ಕಳ್ಸು. ಗಂಡೆ ಇಟ್ಟು ಮೊನ್ನೆ ಮನೇಲಿ ಇರ್ಬಾರ್ದು. ಹೊಸದಾಗ್ ಮದ್ವೆ ಆಗಿರೋರೆಲ್ಲ ಹೋಗ್ತಾ ಇರ್ತಾರೆ ಇವಾಗ ಅವ್ರ ಗಂಡನ ಮನೆಗೆ, ಸಾರಿ ಅವ್ರ ತವ್ರ ಮನೆಗೆ. ನಮ್ ಫ್ರೆಂಡ್ ಮನೆ ಮದ್ವೆ ಆಯ್ತಲ್ಲ, ಅವನ್ ಕೇಳ್ಬೇಕಿತ್ತು ಗಂಡನ ಮನೆ ಇದ್ದಾಳೋ ಅವ್ರ ಅಮ್ಮನ ಮನೆಗೆ ಹೋದ್ಲ ಅಂತ. ಯಾಕೆ ಹೇಳಪ್ಪಿ? ಯಾಕೆ ಹೋಗ್ತಾರೆ ಆಷಾಢದ ಟೈಮಲ್ಲಿ? ಯಾಕೆ ಹೊಸದಾಗ್ ಮದ್ವೆ ಆಗಿರೋರು ತಾಯಿ ಮನೆಗೆ ಹೋಗ್ಬೇಕು ಫ್ರೆಂಡ್ಸ್?
ಹೇಳಪ್ಪಿ. ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಫ್ರೆಂಡ್ಸ್. ಅದೇನೋ ಅತ್ತೆ ಸೊಸೆ ಒಂದೇ ಬಾಕ್ಲಲ್ಲಿ ಓಡಾಡಿದ್ರೆ ಜಗಳ ಆಗ್ತೈತೆ ಅಂತ ಅದೊಂದು ಗೊತ್ತಷ್ಟೇ. ಯಾಕಂದ್ರೆ ನಾನು ಆಷಾಢ, ನಾವು ಮದ್ವೆ ಆದ್ಮೇಲೆ ಆಷಾಢ ಬಂತು, ಆದ್ರೆ ನಾನು ಯಾರು ತವ್ರ ಮನೆಗೆ ಯಾರು ಬಂದಿಲ್ಲ ಕರ್ಕೊಂಡು ಹೋಗಕ್ಕೆ, ನಾನು ಹೋಗ್ಲಿಲ್ಲ. ಓ ಯಾರು ಬಂದಿದ್ರ? ಯಾರಪ್ಪಿ? ಓ ಅದ್ ಯಾರ ಅಮ್ಮ ಬಂದಿದ್ರು, ನಾನು ಹೋಗ್ಲಿಲ್ಲ. ನಾ ಯಾರ ಜೊತೆನೂ ಸೇರಲ್ಲ ಫ್ರೆಂಡ್ಸ್, ನನ್ಗೆ ಶಿವ ಅಂದ್ರೇನೆ ಇಷ್ಟ. ಹೊಸ್ದಾಗಿ ಯಾರೋ ಬಂದ್ಬಿಟ್ಟು ಬನ್ನಿ ನಮ್ಮನೆ ಬನ್ನಿ ಅಂದ್ರೆ ಹೋಗ್ಬಿಡ್ತಾರ, ನಾನು ಹೋಗಲ್ಲ. ಆಮೇಲೆ ನಂಗೆ ಅವಾಗೆ ಭಯ ಇತ್ತು, ಕರ್ಕೊಂಡೋಗ್ಬಿಟ್ಟು ಮತ್ತೆ ಕಳ್ಸಲ್ಲ, ಶಿವಯಿಂದ ದೂರ ಮಾಡ್ಬಿಡ್ತಾರೆ ಅಂತ. ಅದಕ್ಕೆ ನಾನು ಹೋಗ್ಲೇ ಇಲ್ಲ, ಹತ್ಕೊಂಡು ಕೂತಿದ್ದೆ. ಅವಾಗ ಶಿವ ಕಳ್ಸಿಲ್ಲ. ಶಿವ ಹೋಗು ಹೋಗು ಅಂತ ಇದೆ, ಪಿಡೆ ತೊಳಗ್ತು ಅಂತ ಅನ್ಕೊಳಕೇನೋ. ಶಿವ ಅವ್ರ ಮುಂದೆಲ್ಲ ಹೋಗು ಹೋಗು ಅಂತ ಬಲವಂತ ಮಾಡ್ತಿತ್ತು. ಅವಾಗ ಎಷ್ಟು ಕೋಪ ಬರ್ತೈತೆ ಗೊತ್ತಾ ಫ್ರೆಂಡ್ಸ್? ಏನೋ ತೆಗೆದು ತಲೆ ಮೇಲೆ ಲಟಕ್ ಅಂತ ಹಾಕ್ಬಿಡ, ನನ್ ಕೋಪ ಬರ್ತೈತು. ಯಾರೇ ಬಂದ್ ರಿಲೇಷನ್ಸ್ ಏನಾರ ಯಾರು ಕರೆಯಲ್ಲ, ನನ್ನ ದೂರದವ್ರು ಕರೀತಾರೆ. ನಮ್ ದೊಡ್ಡಪ್ಪ ಊರದ್ದಾರಲ್ಲ ಅವ್ರು, ಅವಾಗ ಬಂದ್ ಕರೆದಾಗ ಶಿವ ಅವ್ರ ಮುಂದೆ ಸರಿ ಕಳಿಸ್ತೀನಿ ಅಕ್ಕ, ಸರಿ ಹೋಗು ಅನ್ಬಿಡ್ತೈತೆ. ಆಮೇಲೆ ಅವ್ರಾದ್ಮೇಲೆ ಹೋಗ್ಬೇಡ ಹೋಗ್ಬೇಡ, ಅವಾಗ ನಾನ್ ಕೆಟ್ಟಾಡೋದು ಎಲ್ರ ಹತ್ರಲ್ಲೋ. ಯಾಕಪ್ಪಿ ಡಬಲ್ ಗೇಮ್ ಮಾಡ್ತೀಯ ನೀನು? ಅವ್ರ ಮುಂದೆಲ್ಲ ಹೋಗ್ ಹೋಗು ಅನ್ನೋದು. ಆಮೇಲೆ ಅವ್ರ ಹೋದ್ಮೇಲೆ ಬೇಡ ಸುಮ್ನೆ ಯಾಕೆ. ಅವಾಗ ಅವ್ರೆಲ್ರು ಇವಳು ಗಂಡ ಕಳಿಸ್ರು, ಇವಳು ಬರಲ್ಲ, ಇವಳಿಗೆ ಎಷ್ಟು ಜಂಬ ಗೊತ್ತಾ, ಹಿಂಗೆ ಅಂತ ನನ್ನ ಅನ್ಕೊಳ್ಳೋದು, ನನ್ನ ಬೈಕೊಳ್ಳೋದು, ಹಿಂಗ್ ಮಾಡ್ತೈತೆ ಫ್ರೆಂಡ್ಸ್. ಶಿವಕುಮಾರ್ ನೋಡಕ್ ಅಮ್ಮಾಯ್ಕಂತರ ಐತಲ್ಲ ಅಷ್ಟೇ. ಓಕೆ, ನಮ್ಮ ಜಾಮೂನ್ಸ್ ರೆಡಿ. ಮತ್ತೆ ಸ್ನಾಕ್ಸ್ಗೆ ಕ್ಯಾರೆಟ್ ತುರಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ರೆಡಿ. ಇನ್ನು ಇದಕ್ಕೆ ಸ್ವಲ್ಪ ಮಸಾಲ ಹಾಕೋಬೇಕು. ನಿಂಬೆ ರಸ ಒಂದ್ ಬೇಕಿತ್ತು ಫ್ರೆಂಡ್ಸ್, ಸಾರಿ ನಿಂಬೆ ರಸ ಇಲ್ಲ. ನೀವ್ ಯಾರು ಟ್ರೈ ಮಾಡೋದು ನಿಂಬೆ ರಸ ಹಾಕೊಳ್ಳಿ. ಇದು ಹೆಲ್ದಿ ಸ್ನಾಕ್ಸ್. ಬನ್ನಿ ನಾವು ಅಡುಗೆ ಸ್ಟಾರ್ಟ್ ಮಾಡುವ. ಬಾಣಲಿಲಿ ಎಣ್ಣೆ ಬಿಸಿ ಆಗೋ ಗಂಟ ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಉಂಡೆಗಳನ್ನ ಹಾಕ್ಕೋಬೇಕು, ಒಂದಕ್ಕೊಂದು ಅಂಟದೇ ಇರೋ ಥರ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಕೆಲವರು ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಬಿಟ್ಟು ಅದು ಮೇಲೆಲ್ಲ ಕಪ್ಪಗಾದ್ಮೇಲೆ ಸೈಡಿಗೆ ಇಟ್ಕೊಂಡು ಪಾಕಕ್ಕೆ ಹಾಕ್ತಿರಲ್ಲ, ಅದು ಸಹ ಕ್ರ್ಯಾಕ್ ಆಗಿಬಿಡ್ತೈತೆ, ಮತ್ತು ಗಂಜಿ ಗಂಜಿ ಥರ ಹಾಕ್ಬಿಡ್ತೈತೆ. ಒಂದು 5 ನಿಮಿಷ ಪಾಕದಲ್ಲಿ ಬಿಟ್ಟರೆ ಅದಕ್ಕೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಈ ಥರ ಆಮೇಲೆ ಅದು ಚೆನ್ನಾಗಿ ಬರ್ತೈತೆ. ಚೆನ್ನಾಗಿ ಬೇಯಿಸ್ಕೋಬೇಕು, ಕಡಿಮೆ ಅಂದರೆ ಒಂದು 7-8 ನಿಮಿಷ ಈ ಥರ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಬೇಯ್ಕೋಬೇಕು. ಪೇಷನ್ಸ್ ಬೇಕು, ಆವಾಗ ಕ್ರ್ಯಾಕ್ ಆಗಲ್ಲ. ಈ ಥರ ಕಲರ್ ಚೇಂಜ್ ಆದಮೇಲೆ ಸೈಡ್ಗೆ ಎತ್ಕೊಂಡು ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ, ಪಾಕನೂ ತಣ್ಣಗಾಗಿರಬೇಕು, ಅವಾಗ ಹಾಕ್ಕೋಬೇಕು. ಅವಾಗ ಯಾವುದೇ ರೀತಿ ಕ್ರ್ಯಾಕ್ ಆಗಲ್ಲ, ಒಂದು ವಾರ ಇಟ್ಕೋಬೋದು. ಆಮೇಲೆ ಕಡಲೆಬೀಜ ಸೈಡಲ್ಲಿ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಮತ್ತು ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿ, ಚಾಟ್ ಮಸಾಲ ಆಪ್ಷನಲ್ಲ, ಬೇಕಾದರೆ ಹಾಕ್ಕೋಬೋದು. ನಾನು ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಅಂತ. ನಿಂಬೆ ರಸ ಮಾತ್ರ ಮಿಸ್ ಮಾಡಬೇಡಿ, ಅದೇ ಹೈಲೈಟ್ ಇದರಲ್ಲಿ. ಆದರೆ ಅದೇ ಇರಲಿಲ್ಲ ನಮ್ಮ ಮನೇಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಇದೇ ಹೆಲ್ತಿ ರೆಸಿಪಿ, ಸೂಪರಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಸೋ ಸಿಂಪಲ್ ಜಾಮೂನು ಮತ್ತು ಸ್ನ್ಯಾಕ್ಸು. ಅದು ಕಲಿಯೋ ತನಕ ಸ್ವಲ್ಪ ಕಷ್ಟ ಆಗ್ತೈತೆ. ಕ್ರ್ಯಾಕ್ ಆಗ್ತೈತೆ ಅಂದ್ರೆ ನೀವು ಬಿಸಿ ಪಾಕಕ್ಕೆ ಹಾಕ್ತಿದ್ದೀರಾ ಜಾಮೂನ್ ಮಾಡಿ ಅಂತ, ಕ್ರ್ಯಾಕ್ ಆಗಕ್ಕೆ ಅದೊಂದು. ಮತ್ತೆ ಸರಿಯಾಗಿ ಬೆಂದಿಲ್ಲ ಅಂದ್ರೆ, ಹಸಿ ಇರ್ತೈತಲ್ಲ, ಸ್ವಲ್ಪ ಬೆಂದಿಲ್ಲ ಅಂದ್ರೆ ಅದು ಪಾಕಕ್ಕೆ ಹಾಕ ತಕ್ಷಣ ಬಿಟ್ಕೊಬಿಡ್ತೈತೆ. ಅದೆರಡೇ ಮಿಸ್ಟೇಕ್ ಆಗಿರ್ತೈತೆ ಯಾರದಾದ್ರೂ ಜಾಮೂನ್ ಮಾಡ್ಬೇಕಾದ್ರೆ ಕ್ರ್ಯಾಕ್ ಆಗಿದ್ರೆ. ನಮ್ ಜಾಮೂನು ಫ್ರಿಜ್ ಅಲ್ಲಿ ಸೇಫ್ ಆಗಿದೆ, ಅದ್ರ ಮೇಲೆ ದಾಳಿ ಮಾಡಕ್ಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ. ಆದ್ರೆ ಯಾರೋ ಬಂದ್ರು ಅಂತ ಹೋಯ್ತು ಫ್ರೆಂಡ್ಸ್. ನನ್ಗೆ ಹಿಂಗೆ ಅಡುಗೆ ಮಾಡಿದ ತಕ್ಷಣ ಶಿವಾಗ ಕೊಟ್ಬಿಡ್ಬೇಕು, ಏನಾದರೂ ಹೊಸ ರೆಸಿಪಿ ಮಾಡಿದ ತಕ್ಷಣ. ಶಿವ ತಿಂದಿರ ಅವ್ರು ಕರೆದ್ರಿ ಇವ್ರು ಕರೆದ್ರ ಅಂತಾರೆ, ಹೋದ್ರೆ ನನಗೆ BP ಐತೆ ಅಂತ ಅವಾಗ ನೆನಪಾಗ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಈಗ ಹೋಗಿ ಶಿವನ್ ಕರ್ಕೊಬರೋಣ. ಮಳೆ ನಿಂತ ಮೇಲೆ ಸಖತ್ತಾಗೈತೆ ಫ್ರೆಂಡ್ಸ್ ವಾತಾವರಣ. ನಮ್ಮ ಗಿಡಗಳೆಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿ ಆದಂಗೆ. ಬಟ್ಟೆ ಒಗೆಣ ಅಂತಿದ್ದೆ, ಇವತ್ತು ಮಳೆ ಬಂದು ತಪ್ಪಿಸ್ತು. ನಾಳೆ ಬುಕ್ ಆಗ್ತೀನಿ ಸರಿಯಾಗಿ. ಇದು ಸ್ನೇಕ್ ಪ್ಲಾಂಟ್ ಫ್ರೆಂಡ್ಸ್, ಪಾಟು ಬಿದ್ದು ಸುತ್ತ ಹೊಡೆದೋಗೈತೆ. ದೊಡ್ಡ ಪಾಟಿಗೆ ಹಾಕ್ಬೇಕು, ಹಂಗೆ ಇಟ್ಟಿದ್ದೀನಿ, ಹಾಕೋಣ ಯಾವಾಗಲಾದ್ರು. ಶಿವ ಅದು ಯಾರೋ ವಯಸ್ಸಾಗಿರೋರು ಇಬ್ಬರ ಹತ್ರ ಮಾತಾಡ್ತೈತೆ ಫ್ರೆಂಡ್ಸ್. ಹತ್ರ ದೊಡ್ಡವ್ರು ಯಾರಾದರೂ ಬಂದರೆ ನಾನು ಹೋಗಲ್ಲ ಫ್ರೆಂಡ್ಸ್. ನಾನು ಇಷ್ಟು ಬಡ ಅಂತ ಮಾತಾಡ್ತೀನಿ. ಯಾರಾದರೂ ಹೊಸ್ದಾಗಿ ಬಂದರೆ ಅವ್ರ ಹತ್ರ ನಾನು ಮಾತಾಡೋದೇ ಇಲ್ಲ. ನನ್ನ ಕ್ಯಾರೆಕ್ಟ್ರೇ ಹಿಂಗೆ. ಶಿವ ಹತ್ರ ಮಾತ್ರ ಮಾತಾಡ್ತೀನಿ. ಫ್ರೆಂಡ್ಸ್ ಹತ್ರ, ನನ್ನ ಕ್ಲೋಸ್ ಫ್ರೆಂಡ್ಸ್ ಹತ್ರ, ಶಿವ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರ ಮಾತಾಡೋಲ್ಲ ನಾನು ಇಷ್ಟು ಕ್ಲೋಸ್ ಆಗಿ. ಅದಕ್ಕೆ ನಾನು ಎಲ್ಲೂ ಹೋಗಲ್ಲ. ಎಷ್ಟೊತ್ತು ಬರ್ತೈತಪ್ಪ ಶಿವ ಬರೋಷ್ಟು ನಾನು ತಿನ್ಕೊಬಿಡೋಣ ಅನಿಸ್ತೈತೆ. 2000 years later. ರೆಸಿಪಿ ಮಾಡುವಾಗ ಎಲ್ಲರೂ ಹೋಗ್ಬೇಡಪ್ಪ, ನನಗೆ ಬೇಜಾರಾಗ್ತೈತೆ ತಿಂದಿರೋ ಹೋದ್ರೆ. ಬಿಡ ಪ್ರಜಾ, ಸರಿ ಬಾ, ನಾನು ಮಾಡಿರೋ ಸ್ಪೆಷಲ್ ಅಡುಗೆ ಕೊಡ್ತೀನಿ. ಪೈಪ ತಲೆ ಸುತ್ತೈತೆ. ನಮ್ಮ ಫ್ರೆಂಡ್ಸ್ ತಲೆ ಸುತ್ತಂದ್ರೆ ಏನೇನೋ ಅರ್ಥ ಮಾಡ್ಕೋತಾರೆ. ಇನ್ಮೇಲೆ ನನ್ನ ತಲೆ ಸುತ್ತನ ಪದನೇ ಬಳಸಲ್ಲ. ನಮ್ ಬ್ಯೂಟಿಫುಲ್ ಸ್ವೀಟ್ ಅಂಡ್ ಹಾಟ್ ರೆಸಿಪಿ ರೆಡಿ.
ರೆಸಿಪಿ 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 ತಾವ್ ತಿನ್ರಿ, ನಾವ್ ಆಮೇಲೆ ತಿಂತೀವಿ. ಸ್ವರ್ಗ ಸ್ವರ್ಗ. ಥ್ಯಾಂಕ್ ಯು. ಐಟಮ್ ಕಡಲೆ ಬೀಜ ಐಟಮ್ ಇಷ್ಟ ಆಯ್ತಲ್ಲ ನಿಂಗೆ? ಅದಕ್ಕೆ ಹುಣಸೆ ಹುಳಿ ಇಟ್ಕೊಂಡ್ರೆ ಇನ್ನೂ ಸೂಪರ್ ಇರ್ತೈತಪ್ಪಿ. ನೋಡ್ತಾ ಇದೀರ ಫ್ರೆಂಡ್ಸ್, ಸ್ವಲ್ಪನೂ ಕ್ರ್ಯಾಕ್ ಆಗಲ್ಲ. ಜಾಮೂನು ಎಣ್ಣೆಲಿ ಫ್ರೈ ಮಾಡಿದಾದ್ಮೇಲೂ ಸ್ವಲ್ಪ ತಣ್ಣಗಾದ್ಮೇಲೆ ಪಾಕನು ತಣ್ಣಗಿರ್ಬೇಕು, ಆವಾಗ ಹಾಕಿದ್ರೆ ಕ್ರ್ಯಾಕ್ ಆಗಲ್ಲ. ಸೂಪರ್ ಇದೆ ಜಾಮೂನ್. ಮಾತ್ರ ನನಗೆ ಕೋಲ್ಡ್ ಆಗಿದ್ರೇನೆ ಇಷ್ಟ ಆಗ್ತಿದೆ. ಪೇಸ್ಟ್ ಮಾಡಿದ್ವಿ. ಪ್ರೋಟೀನ್ ಪ್ರೋಟೀನ್ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಟಿಪ್ಸ್, ಈ ಕಡಲೆ ಬೀಜ ಇವಾಗ ಏನ್ ಮಾಡ್ಕೊಂಡಿದೀನಿ ಅಲ್ಲ, ಇದಕ್ಕೆ ಸ್ವಲ್ಪ ಸೌತೆಕಾಯಿ ಮತ್ತೆ ಚೋಚ ಆಗ್ಲಿ ಖಾರ ಬುಂದಿ ಆಗ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಸೂಪರ್ ಆಗಿರ್ತೈತೆ. ಇದನ್ನ ಎಲ್ತಿದ್ದೀವಿ ಹೇಳಪ್ಪ ನೀನು? ನೆನಪು ಮಾಡ್ಕೋ. ಓನರ್ ಫಂಕ್ಷನ್, ನಮ್ಮ ಓನರ್ ಫಂಕ್ಷನ್ ಮಾಡ್ಕೊಳ್ತಾರೆ. ಆಗಾಗ ಅವರು ಸಂಜೆ ಟೈಮ್ ಈ ತರ ಸ್ನಾಕ್ಸ್ ಮಾಡ್ಕೋತಾರೆ, ಇದನ್ನ ಮಿಸ್ ಮಾಡದೆ ಮಾಡ್ತಾರೆ. ಸೂಪರ್ ಆಗಿರ್ತೈತೆ ಅವ್ರು ಮಾಡೋದು. ನಿಂಬೆ ಹುಳಿ ಹಾಕಿ ಚೋಚ ಮಿಕ್ಸ್ ಮಾಡಿ ಸೌತೆಕಾಯಿ ಎಲ್ಲ ಹಾಕಿ ಮಾಡ್ತಾರೆ ಫ್ರೆಂಡ್ಸ್, ಸೂಪರ್ ಆಗಿರ್ತೈತೆ. ಅದ್ ನೆನಪಾಯ್ತು ನನ್ಗೆ. ಇದು ಅಷ್ಟು ಚೆನ್ನಾಗಿದೆ. ಈಗ ಮುದ್ದೆನ ಒಂದು ಸಾರು ಮಾಡ್ತಾ ಇದ್ದೀನಿ, ಅದೇ ಕಾಶಿ ಸೊಪ್ಪು ಸಾರು, ಗಡಿಕೆ ಸೊಪ್ಪು. ಒಂದು ರೆಸಿಪಿ ಮಾಡಿದ್ನಲ್ಲ ಫ್ರೆಂಡ್ಸ್, ಒಂದು ಸುಮಾರು ಟೈಮ್ಸ್ ಬ್ಯಾಕು, ಅದನ್ನೇ ಮಾಡ್ತಾ ಇದ್ದೀನಿ ಇವತ್ತು. ಸೋ ಮಚ್ ರೆಸಿಪೀಸ್ ಐ ಮೇಕಿಂಗ್ ಫ್ರೆಂಡ್ಸ್, ಸಾರಿ ಐ ಕುಕ್ಕಿಂಗು. ಲಾಂಗ್ ಆಗೋಯ್ತು ಎಷ್ಟೊಂದು ರೆಸಿಪೀಸ್, ಅದಕ್ಕೆ ಇದರ ರೆಸಿಪಿನ ನಾನು ಶೇರ್ ಮಾಡ್ಕೊಳ್ತಾರ ಫ್ರೆಂಡ್ಸ್. ಅದು ಬರೀ ಈ ರೆಸಿಪಿ ಬೇಗ ಆಗ್ತೈತೆ. ಈ ಚಳಿನಲ್ಲಿ ಅಡುಗೆ ಮಾಡೋಕ್ಕೂ ಮನ್ಸಾಗ್ತಲ್ಲ, ಬೆಚ್ಚಿಗೆ ಬೆಡ್ಶೀಟ್ ಇಟ್ಕೊಂಡು ಮಲ್ಕೊಬಿಡೋಣ ಅನಿಸ್ತೈತೆ. ಮಲ್ಕೊಂಡ್ಬಿಟ್ರೆ ಹೊಟ್ಟೆಗೆ ತಣ್ಣೀರು ಬಟ್ಟೆನೆ. ಇಷ್ಟೆಲ್ಲ ತಿಂದ್ರೂ ಇನ್ನ ಊಟನಾ ಅಂತ ಶಾಕ್ ಆಗ್ಬೇಡಿ ಫ್ರೆಂಡ್ಸ್. ಚೆನ್ನಾಗಿ ದುಡಿಯೋರು ಚೆನ್ನಾಗಿ ತಿನ್ಬೇಕು. ಇನ್ನೇನ್ಕಿರೋದು ಈಗ ಭೂಮಿ ಮೇಲೆ ತರಕಾರಿಗಳು, ಸೊಪ್ಪುಗಳು, ಕಾಳುಗಳು, ಚಿಕನ್ಗಳು, ಮಟನ್ಗಳೆಲ್ಲ ಬೆಳೆದಿರೋದು ಯಾಕೆ? ನಾವು ತಿನ್ನೋಕ್ಕೆ. ನಾವು ತಿಂದ್ರೆ ಹಂಗೆ ಅದು ಬಿಟ್ರೆ ಆಗುತ್ತಾ? ಅದಕ್ಕೆ ಅಪ್ಪಿ ಹೆಂಗ್ ಸೌಂಡ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಅಪ್ಪ ನಾವು ಹೋಗೋದು ಬೇಡ. ಟಾಮ್ಸ್ ಏನಕ್ಕೆ ಟಾಮು ಅಂದ್ರೆ ನಾವು ಸಾಕೊಳಕ್ಕೆ. ಬಂದ ತಕ್ಷಣ ಹೆಂಗ್ ನಮಸ್ಕಾರ ಮಾಡ್ತಾನೆ, ಅದೇನು ಪ್ರೀತಿನೋ ಏನೋ. ಏನೋ ಏನಮ್ಮ ಮಳೆಲಿ ಎಂದ್ಬಿಟ್ಟಿಯಾ? ಓ ಮಳೆಲಿ ಎಂದಿರೋ ತೋರಿಸ್ತವನೆ ಟಾಮ. ಏನು ಮಳೆಲಿ ಎಂದಿಯಾ? ನೀನ್ ಯಾರು ಹೋಗೊಂದಿದ್ದು? ಮನೇಲಿ ಬಿತ್ತಿರ್ಬೇಕು ತಾನೆ? ಫುಲ್ ನೆಂದ್ಕೊ ಬಂದವನೆ. ಸರಿ ಬಿಡು, ನಡಿ ಮನೆಗೆ. ಮನೆಗೆ ಬರೋ. ನೀನಲ್ಲ ಟಾಮು. ಬಂದೆ ಅಂತೈತೆ. ಅವನು ಮಳೆಲಿ ನೆಂದಿರೋದ್ನೆಲ್ಲ ಬಂದು ತೋರಿಸ್ತಾವನಪ್ಪಿ. ಅಪ್ಪಿ ನಾವು ನನ್ನ ವರಲಕ್ಷ್ಮಿ ಹಬ್ಬಕ್ಕೆ ಬಾ, ಡ್ರೆಸ್ ಹೊಲಿಯಕ್ಕೆ ಹಾಕ್ಬಿಟ್ಟು ಬರುವ. ನಾವು ಚಳಿ ಹೆಂಗ? ನಾವು ಬೆಳಗೆಲ್ಲ ಹೋಗೋಣ. ಏನದು ಕೈಯಲ್ಲಿ? ಫ್ರೆಂಡ್ಸ್, ಇದು ಯಾವ್ದೋ ಒಂದು ಬಲ್ಬ್ ಕಂಡಿರ್ತೈತೆ ಶಿವಕುಮಾರ್. ಅದೇನೋ ಹಾಕಿದ್ರೆ 10 ನಿಮಿಷ ಕರೆಂಟ್ ಹೋದ್ರು 10 ನಿಮಿಷ ಬಲ್ಬ್ ಉರಿತೈತಂತೆ. ಅದನ್ನ ನಾವು ಇವಾಗ ಪ್ರಯೋಗ ಮಾಡಕ್ ಹೋಗ್ತಿದೀವಿ. ಬನ್ನಿ ಬನ್ನಿ ಹಸ್ಬೆಂಡ್ಸ್. ಇಲ್ಲೇ ಇದೆಯಲ್ಲ ಬಾ ಚೇರು. ಒಳಗಡೆ ಹಾಕಕ್ಕ? ನಾನೆಲ್ಲ ನೀರ್ ಮನೇಲಿ ಹಾಕ್ತೀವಿ ಅನ್ಕೊಂಡೆ. ನಮ್ ನೀರ್ ಮನೇಲಿ ಬಲ್ಪೇ ಇಲ್ಲ ಫ್ರೆಂಡ್ಸ್, ಆದ್ರೂ ಹಂಗೆ ಓಡಾಡ್ತೀನಿ ನಾನು. ಯಾವಾಗ ಆ ಓಚ ಹೇಳೋ ಕಿಸ್ಕೊಡ್ತಾ ಹೋಗೋದಿಲ್ಲ. ಹೆಂಗಾಕಿ ಟ್ಯೂಬ್ ಲೈಟ್ ಐತೆ ಫ್ರೆಂಡ್ಸ್, ಆದ್ರೆ ನಾವು ತರಲ್ಲ. ಅಪ್ಪಿ ಮಳೆಗಾಲದಲ್ಲಿ ಬಲ್ಪು ಬಿಚ್ಕೊ ಬಂದಿದ್ಯಾ ಹೆಂಗಪ್ಪಿ? ಇದೆ ಬಲ್ಪ್ ಹಿಂಗೈತೆ. ಇದು ಬಲ್ಪಾ? ಇದ್ರೊಳಗಿರೋ ಆರ್ಗನ್ಸ್ ಎಲ್ಲ ಕಾಣಿಸ್ತೈತಿ. ಇದು ಬಲ್ಪ್ ಅಪ್ಪಿ? ನಿಧಾನಕ್ಕಪ್ಪ. ಬಟ್ಟೆ ಕೊಡ್ಲಾ? ಸಂಚಾರಿ ವಿಜಯ್ ಅವರು. ದುರಬಾ ಐ ಅಯ್ಯಯ್ಯ. ಇರೋ ನಿಮಿಷ, ನೋಡಕ್ಕೆ ಆಗ್ತಲ್ಲ ಬಲ್ಪು. ಕಣ್ಣೆಲ್ಲ ಬಲ್ಪ್ ನೋಡ್ಬಿಟ್ಟು ಸೈಡ್ ನೋಡ್ತೀವಿ, ಮಂಜು ಮಂಜು ಆಗ್ತೈತ್ ಕಣ್ಣು. ಅಪ್ಪಿ ಡೇಂಜರ್ ಬಲ್ಪ್ ಅಪ್ಪಿ ಇದು. ಕಣ್ ಡಮಾರು ನನ್ಗೇನೋ.
ಫ್ರೆಂಡ್ಸ್ ನಾವೀಗ ಮನೆ ಒಳಗೆ ಹಾಕಕ್ಕಾಗಲ್ಲ ಬಲ್ಪು, ಅದು ಗಿರ್ರಂತಿದ್ಯಾಕೋ. ಹೊರಟವು ಇವನ್ ಬೆಳಗ್ಗೆ ಸಂಜೆ ಕಂಟ ಕಷ್ಟಪಟ್ಟು ದುಡ್ದವ್ರೆ ಪಾಪ, ಮೈ ಮುರಿತಾವ್ ಆವಾಗ್ಲಿಂದ. ಬಾ ಬಲ್ಪ್ ಹಾಕೋಣ. ಸಿ ದಿಸ್ ಹಾರರ್ ಪ್ಲೇಸ್ ಬಂದೇರಪ್ಪಯ್ಯೇ, ನನಗೂ ಕಣ್ ಕಾಣಿಸ್ತಲ್ಲ. ಅಕ್ಕ ಹುಷಾರಾಗ ಕಪ್ಪಿ, ಸುಮಾರು ವರ್ಷ ಆಗೈತೆ ನಾವು ಬಲ್ಪ್ ಹಾಕಿ. ಮಳೆ ನೀರು ಬೇರೆ ಏರ್ ಮೇಲೆಲ್ಲ ಬೀಳ್ತೈತೆ, ನೋಡ್ಕೊಂಡಕ್ಕಪ್ಪ. ವಾವ್, ಗ್ರೇಟ್ ಸಕ್ಸಸ್. ಸುಮಾರು 1-2 ವರ್ಷ ಆಗಿಲ್ಲಪ್ಪ ಇದಕ್ಕೆ ಬಲ್ಪು ನಾವು ತೆಗೆದ್ಬಿಟ್ಟು. ಚೆನ್ನಾಗೈತೆ ನೋಡಿ, ಇಲ್ಲಿ ಸ್ವಿಚ್ ಐತೆ, ಗಿರ್ರಂತೈತೆ ಪೈ. ನಾನು ಹೋಗ್ತೀನಿ ಅಪ್ಪ, ನಾನು ಹೋಗ್ತೀನಿ, ಹೋಗು. ಗಿರ್ರಂತೈತೆ, ನಿನ್ನ ಸವಾಸನೆ ಬೇಡ. ಬಟ ಅಡುಗೆ ಮಾಡುವ. ಎಷ್ಟು ಸಲ ಮೈ ಮುರಿತೆ ಟಾಮ? ಕೂಲಿ ಕೆಲ್ಸಕ್ಕೆ ಹೋಗಿದ್ದಾ? ರಾತ್ರಿ ಊಟ ರೆಡಿ ಫ್ರೆಂಡ್ಸ್. ಕಳ್ಳೆ ಸಾರು ತರ ಸ್ಮೆಲ್ ಬತ್ತಿತ್ತಾನೆ, ಅದಕ್ಕೆ ನಂಗೆ ಇಷ್ಟ ಆಗಿದ್ದು. ಸೂಪರ್ ಫ್ರೆಂಡ್. ಒಂಥರ ಇಷ್ಟ ಆಗ್ಬಿಡ್ತಪ್ಪ ಈ ರೆಸಿಪಿ ನನಗೆ. ಒಂದ್ಸಲ ಮಾಡಿದ್ದಕ್ಕೆ ಮತ್ತೆ ಮತ್ತೆ ತಿನ್ಬೇಕು ಅನಿಸ್ತಿದೆ. ನಾಳೆ ಮೊದ್ದೊಡ್ದು ಬಿಡ್ತಾರೆ ಫ್ರೆಂಡ್ಸ್, ಅದಕ್ಕೆ ಸೊಪ್ಪು ಕಿತ್ಕೊ ಬಂದೆ ಹೋಗಿ ಒಂದ್ ಸ್ವಲ್ಪ. ಅದೇ ಕಾಶಿ ಸೊಪ್ಪು. ಹಾ, ಯಾಕಪ್ಪ ಈ ಕಡೆ ಈಗ ಹೋಗ್ಲಿಲ್ಲ, ಮೊದ್ದೊಡ್ದಿದ್ದಾ ಈ ಕಡೆ, ಆ ಕಡೆ ಹೋಗ್ಲಿಲ್ಲ ಬಿಡು, ಕತ್ಲೆ ಆಗ್ಬಿಡ್ತು ಅಷ್ಟರಲ್ಲಿ. ಚೆನ್ನಾಯ್ತಾ? ಹಾಯ್ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ವೈಭವ್ ಗೌಡ ಹಾಯ್. ಹಾಯ್. ಕುಶಾಲ್ ಹಾರೋಹಳ್ಳಿ ನಿಮ್ಮೂರ ಹತ್ರ ಹಾಯ್. ಟೆಸ್ಟ್ ಇದೆಯಂತೆ, ಆಲ್ ದ ಬೆಸ್ಟ್ ಮಗ. ಅಭಿ ಅವ್ರದ್ದು 18ಕ್ಕೆ ಬರ್ತಾಳೆ. ಹ್ಯಾಪಿ ಬರ್ತ್ಡೇ. ಪೂರ್ವಿಕ್ ಹಾಯ್. ಹಾಯ್. ಪ್ರೀತಿ ಅವ್ರದ್ದು 15ಕ್ಕೆ ಬರ್ತಾಳೆ. ಹ್ಯಾಪಿ ಬರ್ತ್ಡೇ. ಗುಣಸಾಗರ್ ಹಾಯ್. ಹಾಯ್. ವಂಶಿಕಾ ಹಾಯ್. ಹಾಯ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದಿರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಬಾಯ್. ಗುಡ್ ನೈಟ್.